ಕಂಪ್ಲೀಟ್ ಎಲ್ಲ ಇಲ್ಲಿ ಕಪ್ಪು ಧೂಳು ನೋಡಿ, ಮುಖ ನೋಡಿ ಇಲ್ಲಿ ಕಂಪ್ಲೀಟ್. ಇದು ಮಕ್ಕಳ ಸ್ಥಿತಿ. ಈಗ ನಾನು ಒಂದಷ್ಟು ಮಿನಿಸ್ಟರ್ಗಳಿಗೆ ಫೋನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ರಿಸೀವ್ ಮಾಡಲಿಲ್ಲ. ನೋಡಿ ಇಲ್ಲಿ ಕಪ್ಪು ಧೂಳು. ಮನುಷ್ಯನ ದೇಹದ ಒಳಗಡೆ ಹೋದ್ರೆ ಏನಾಗಬೇಡ ಪರಿಸ್ಥಿತಿ ಅಂತ ಹೇಳಿ. ಸುತ್ತಮುತ್ತ ನೋಡಿದ್ರೆ ಇಲ್ಲಿ ಯಾವ್ಯಾವ ಮರಗಳಿದಾವೆ ಎಲ್ಲ ಕಲರ್ ಬದಲಾಗೋಗಿದೆ. ನಾನು ನಿಮ್ಗೆ ಹಂಗೆ ಒಂದು ಬಾಳೆ ಮರ ತೋರಿಸ್ತೀನಿ, ಒಂದು ಎಲ್ಲ ಗೊತ್ತಾಗ್ಲೇನೋ ಕಾರಣಕ್ಕಾಗಿ. ನನ್ನ ಕೈಯಲ್ಲಂತೂ ಇದನ್ನ ಮುಟ್ಟಕ್ಕೆ ಸಾಧ್ಯ ಇಲ್ಲ ನೋಡಿ. ಕಾರ್ಪೊರೇಟ್ ಕಾರ್ಖಾನೆಗಳು ಇಲ್ಲಿ ಬಂದು ದಿಢೀರ್ ಅಂತಾನೆ 2003-4ರಲ್ಲಿ ಪೂರ್ತಿ ಲ್ಯಾಂಡ್ ಪರ್ಚೇಸ್ ಮಾಡಿಬಿಟ್ಟು ಬೆಳಿತಿರ್ಲ ಬೆಳೆ ಎಲ್ಲ ಕತೆ ಅಂತ ಬೆಳೆ ಕತೆ ಇಷ್ಟ ಸರ್. ಇದೆ ಏನಿಲ್ಲ, ನಮ್ಮದು ಫಸಲ್ ಹೋದ್ರು ಕೂಡ ಅದಕ್ಕೆ ರೇಟ್ ಕೊಡಲ್ಲ. ಪಕ್ಕದಲ್ಲಿ ಹೆಂಗ್ ಕೆಲಸ ಮಾಡ್ತೀರಿ ಅಂತ ಯಾರ ಹತ್ರ ಹೋಗಿ ನಾವು ಹೇಳಿಕೆ ಅಂದ್ರೆ ಇದನ್ನ ಪರಿಹಾರ ಮಾಡ್ತಾರ ಗೊತ್ತಾಗ್ತಾ ಇಲ್ರಿ ನಮ್ಗೆ. ನಾವ್ ಏನ್ ಮಾಡ್ಬೇಕ್ರಿ, ಬಿಡುಗಡೆ ಇಲ್ಲ, ಇದ್ರಾಗ ಸಾಯದನ್ನಂಗ ಆಗ್ಬಿಟ್ಟತ್ರಿ. ಈಗ ಬರ್ತೀವಿ ಇದ್ರಂತಾಗ ಹೋಗಿ ಮತ್ತೆ ಮಕ್ಕಳದು 500-600 ರೂಪಾಯಿ ದವಾಖಾನಿಗೆ ಇಡೋದು. ಇವೆಲ್ಲ ಹಾಳು ಮಾಡಿ ಕಂಪ್ನಿ ಹಾಕಿ ಮ್ಯಾಲೆ ಹೆಲಿಕಾಪ್ಟರ್ ರಾಜಕೀಯ ಮಾಡ್ತಾರಲ್ಲ, ಅವ್ರು ಬಂದು ಇಲ್ಲಿ ಇರ್ಬೇಕು. ಯಾರು ಪರ್ಮಿಷನ್ ಕೊಟ್ಟಾರ? DC, MP, MLR ಪರಿಶೀಲಕರ ಅವ್ರು ಎಂಡ್ರ ಮಕ್ಕಳು ಬಂದು ಇಲ್ಲಿ ವಾಸ ಮಾಡ್ಬೇಕು ಸರ್. ಅವಾಗ ಅವ್ರು ಅವ್ರಕತ್ತೆ ಅವ್ ಕಂಪ್ನಿ ಹಾಕ್ಬೇಕು ಬಿಡ್ಬೇಕನ್ನ ಅವ್ರು ತೀರ್ಮಾನ ಮಾಡ್ಬೇಕು. ಕಂಪ್ಲೀಟ್ ಏನಾದ್ರೂ ಉಳ್ಕೊಂಡಿದ್ಯಾ? ಈ ಜಮೀನ್ ಇದೆಯಲ್ಲ, ಜಮೀನ್ ಏನು ಕಂಪ್ಲೀಟ್ ಬರ್ಡಾಗಿ ಹೋಗ್ಬಿಟ್ಟಿದೆ. ಇದ್ರ ಮೇಲೆ ಕಪ್ಪು ಧೂಳು ಬಿದ್ದು 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 ಈ ಮಣ್ಣಲ್ಲಿ ಯಾವ ಸತ್ವನೂ ಇಲ್ಲ. ಈಗ ಸಿದ್ದರಾಮಯ್ಯ ಅವ್ರ ಫ್ಯಾಮಿಲಿಯಲ್ಲೋ, DK ಶಿವಕುಮಾರ್ ಅವ್ರ ಫ್ಯಾಮಿಲಿಯಲ್ಲೋ, MB ಪಾಟೀಲ್ ಅವರ ಫ್ಯಾಮಿಲಿಯಲ್ಲೋ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬಂದು ಈ ಹಿರೇಬಗನಾಳ ಅನ್ನುವಂಥ ಗ್ರಾಮ ಇದೆ, ಈ ಗ್ರಾಮಕ್ಕೆ ತಂದು ಬಿಡಿ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ವಿಶೇಷವಾದಂಥ ವರದಿಯ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನೀವು ಗಮನಿಸಲೇಬೇಕಾಗಿರುವಂಥ ವರದಿ ಇದು. ಇವತ್ತು ನಾನು ಕೊಪ್ಪಳದ ಸಮೀಪ ಇರುವಂಥ ಹಿರೇಬಗನಾಳ ಎನ್ನುವಂಥ ಗ್ರಾಮದಲ್ಲಿ ಇದ್ದೇನೆ. ಕೇವಲ ಇದೊಂದು ಗ್ರಾಮದ ಸಮಸ್ಯೆ ಅಲ್ಲ, ಆದರೆ ಈ ಗ್ರಾಮದಲ್ಲಿ ಅತಿ ಹೆಚ್ಚು ಸಮಸ್ಯೆ ಇದೆ. ಏನು ಸಮಸ್ಯೆ ಅಂದರೆ, ಇದೊಂದೇ ಗ್ರಾಮದ ಉದಾಹರಣೆಯನ್ನು ಕೊಡೋದಾದ್ರೆ, ಹೆಚ್ಚು ಕಡಿಮೆ ಈ ಗ್ರಾಮದ ಸುತ್ತಮುತ್ತ 21 ಫ್ಯಾಕ್ಟರಿಗಳಿದ್ದಾವೆ. ರೆಡ್ ಝೋನ್ನಲ್ಲಿ ಇರುವಂಥ ಫ್ಯಾಕ್ಟರಿಗಳು. ಹಾಗೆ ಕೊಪ್ಪಳ ಅಂತ ತೆಗೆದುಕೊಂಡ್ರೆ 200ಕ್ಕೂ ಅಧಿಕ ಫ್ಯಾಕ್ಟರಿಗಳಿದ್ದಾವೆ. ಈ ಫ್ಯಾಕ್ಟರಿಗಳಿಂದಾಗಿ ಹೆಚ್ಚು ಕಡಿಮೆ ಇಲ್ಲಿ ಬರುವಂಥ ಒಂದು 20ರಿಂದ 21 ಗ್ರಾಮಸ್ಥರು ಇವತ್ತು ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನೇನು ಸಮಸ್ಯೆ ಆಗ್ತಿದೆ ಅಂತೇಳಿ ನಿಮಗೆ ಹಂತವಾಗಿ ತೋರಿಸ್ತಾ ಹೋಗ್ತೀನಿ. ಆರಂಭದಲ್ಲೇ ಹೇಳೋದಾದ್ರೆ, ಈ ಫ್ಯಾಕ್ಟರಿಗಳು ರೆಡ್ ಝೋನ್ನಲ್ಲಿ ಇರುವಂಥ ಕಾರಣಕ್ಕಾಗಿ ಆ ಫ್ಯಾಕ್ಟರಿಗಳು ಹೊರಸೂಸುವಂಥ ಆ ಕಪ್ಪು ಧೂಳಿನಿಂದಾಗಿ ಇವತ್ತು ಈ ಭಾಗದ ಜನ ಒಂದು ರೀತಿಯಲ್ಲಿ ಊರನ್ನೇ ಸ್ಮಶಾನದ ರೀತಿಯಲ್ಲಿ ನೋಡುವಂಥ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಎಲ್ಲಿ ನೋಡಿದ್ರೂ ಕೂಡ ನಿಮಗೆ ಕಪ್ಪು ಧೂಳು ಕಾಣುತ್ತೆ. ಇಲ್ಲಿ ನಿಮಗೆ ಇಲ್ಲಿರುವಂಥ ಮರಗಳಿಂದ ಹಿಡಿದು, ಇಲ್ಲಿ ನಿಂತಿರುವಂಥ ವೆಹಿಕಲ್ಸ್ಗಳಿಂದ ಹಿಡಿದು, ಇಲ್ಲಿ ನಿಂತಿರುವಂಥ ಜನರಿಂದ ಹಿಡಿದು ಎಲ್ಲರ ಮೇಲೂ ಕೂಡ ಕಪ್ಪು ಧೂಳು ಕೂತಿರುತ್ತೆ. ಮತ್ತೊಂದು ಕಡೆಯಿಂದ ಕೃಷಿ ಚಟುವಟಿಕೆ ಮಾಡೋಕ್ಕಾಗ್ತಾ ಇಲ್ಲ, ಹೈನುಗಾರಿಕೆಯನ್ನು ಕೂಡ ಮಾಡೋದಕ್ಕಾಗ್ತಾ ಇಲ್ಲ. ಜನ ಒದ್ದಾಡ್ತಾ ಇದ್ದಾರೆ. ಆದರೆ ಜನರ ಕೂಗನ್ನ, ಜನರ ನೋವನ್ನ ಕೇಳುವಂಥವ್ರು ಯಾರೂ ಕೂಡ ಇಲ್ಲದಾಗಿದೆ. ನಿಮಗೊಂದು ಎಕ್ಸಾಂಪಲ್ ಎನ್ನುವ ರೀತಿಯಲ್ಲಿ ಹಿರೇಬಗನಾಳ ಗ್ರಾಮದ ದುಸ್ಥಿತಿಯನ್ನ, ಇಲ್ಲಿನ ಜನರ ನೋವು ಏನು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಸಾಧ್ಯ ಆದರೆ ಕೊನೆಯವರೆಗೂ ಈ ವಿಡಿಯೋವನ್ನು ಗಮನಿಸಿ. ಯಾಕಂದ್ರೆ ನೀವು ನೋಡ್ಲೇಬೇಕಾಗಿರುವಂತ ವಿಚಾರ. ಹಾಗಾದ್ರೆ ಗ್ರಾಮದ ಪರಿಸ್ಥಿತಿ ಹೇಗಿದೆ ನೋಡ್ತಾ ಹೋಗೋಣ ಬನ್ನಿ. ಬಂಧುಗಳೇ, ಉದಾಹರಣೆಗೆ ಒಂದಷ್ಟು ತೋರಿಸ್ತಾ ಹೋಗ್ತೀನಿ, ಗ್ರೌಂಡ್ ರಿಯಾಲಿಟಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ. ನೋಡಿ, ನಾನಿಲ್ಲಿ ಈ ಫ್ಯಾಕ್ಟ್ರಿ ಧೂಳಿನ ಕಣ ಅಥವಾ ಕಪ್ಪು ಧೂಳು ಅಂತ ಏನು ಕರಿತೀವಿ, ನೋಡ್ತಾ ಹೋಗಿ. ಇಲ್ಲಿ ಇದು ಜಸ್ಟ್ ನಿಮಗೆ ಉದಾಹರಣೆ ಅಷ್ಟೇ. ಇಲ್ಲಿ ಪ್ರತಿಯೊಂದು ಮನೆ, ಪ್ರತಿಯೊಂದು ಶಟರ್, ಪ್ರತಿಯೊಂದು ಅಂಗಡಿ, ಪ್ರತಿಯೊಂದು ಕಾಂಪೌಂಡ್ ಎಲ್ಲ ಕಡೆಗಳಲ್ಲೂ ಕೂಡ ಅದು ಕುತ್ಕೊಂಡು ಬಿಟ್ಟಿದೆ. ಈಗ ಇಲ್ಲಿ ಸುತ್ತಮುತ್ತ ಇರುವಂಥವರು ಬಹುತೇಕರೆಲ್ಲರ ಹೆಲ್ತ್ ಕೂಡ ಅಪ್ಸೆಟ್ ಆಗಿದೆ. ನಾನು ಹಾಗೆ ಒಂದು ಮನೆ ಒಳಗಡೆ ಹೋಗ್ತೀನಿ ನೋಡಿ. ಇಲ್ಲಿ ಈಗ ಮನೆ ಈಗಷ್ಟೇ ಕ್ಲೀನ್ ಮಾಡಿದ್ದಾರೆ, ಅಂದರೆ ತೊಳೆದಿದ್ದಾರೆ. ಆದರೂ ನೀವು ಮನೆಯ ಈ ಒಳಗಡೆ ಬರ್ತಾ ಇದ್ದ ಹಾಗೆ ನಿಮಗೆ ಎಲ್ಲೇ ಮನೆಯಲ್ಲಿ ಕೈ ಆಡಿಸಿದ್ರು ಕೂಡ, ಈಗ ಮನೆ ಸ್ವಲ್ಪ ಹೊತ್ತಿನ ಮುಂಚೆ ಇದೆಲ್ಲವನ್ನು ಕೂಡ ಕ್ಲೀನ್ ಮಾಡಿದ್ದಾರೆ. ಎಷ್ಟೇ ಇದು ಮಾಡಿದರೂ ನಿಮಗೆ ಕಂಪ್ಲೀಟ್ ಇದು ಕಪ್ಪು ಧೂಳು, ಫ್ಯಾಕ್ಟರಿಯ ಧೂಳು. ಅಂದರೆ ಒಂದು ಕಡೆಯಿಂದ ನಾವು ಹೇಳ್ತಾ ಇದ್ದೀವಿ ಅಭಿವೃದ್ಧಿ ಅಂತ ಹೇಳಿ, ಆದರೆ ಆ ಅಭಿವೃದ್ಧಿ ಹೆಸರಲ್ಲಿ ಇವತ್ತು ಜನ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಈ ಊರಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಒಂದು ಕಡೆಯಿಂದ ಆರೋಗ್ಯ ಸಮಸ್ಯೆ, ಮತ್ತೊಂದು ಕಡೆಯಿಂದ ಸರಿಯಾದ ಕೃಷಿ ಚಟುವಟಿಕೆಯನ್ನು ಮಾಡಲಾಗ್ತಾ ಇಲ್ಲ, ಮತ್ತೊಂದು ಕಡೆಯಿಂದ ನೆಮ್ಮದಿಯಾಗಿ ಬದುಕುವಂಥ ವಾತಾವರಣವೂ ಕೂಡ ಊರಲ್ಲಿ ಇಲ್ಲದಂಥ ಪರಿಸ್ಥಿತಿ. ನಾನೀಗ ಹಿರೇಬಾಗವಾಳ ಅನ್ನುವಂಥ ಒಂದು ಪ್ರದೇಶದಲ್ಲಿದ್ದೇನೆ. ಇದು ಕೇವಲ ಒಂದು ಉದಾಹರಣೆ ಅಷ್ಟೇ. ನಿಮಗೆ ಸುತ್ತಮುತ್ತ ಎಲ್ಲ ಗ್ರಾಮಗಳಲ್ಲೂ ಕೂಡ ಇದೇ ರೀತಿಯಾದ ಪರಿಸ್ಥಿತಿ. ನಿಮಗೆ ಎಷ್ಟು ಬೇಕಾದರೂ ಇಲ್ಲಿ ಉದಾಹರಣೆ ತೋರಿಸ್ತಾ ಹೋಗ್ಬೋದು. ಹಾಗೆ ಇಲ್ಲಿ ಮನೆಯ ಈ ಕಿಟಕಿ ಭಾಗ ನೋಡಿ, ಇಲ್ಲಿ ಇದು ಕಂಪ್ಲೀಟ್ ಇವರು ಕ್ಲೀನ್ ಮಾಡಿದ್ದಾರೆ. ಈಗ ನಾವು ಬರ್ತೀವಿ ಅನ್ನೋ ಕಾರಣಕ್ಕೆ, ಆದರೆ ಕಂಪ್ಲೀಟ್ ನಿಮಗಿದು ಆ ಕಪ್ಪು ಧೂಳೆಲ್ಲವೂ ಕಾಣಿಸ್ತಾ ಹೋಗುತ್ತೆ. ಹಾಗೆ ನೋಡಿ, ಮನೆ ಮೇಲ್ಗಡೆಯಿಂದ ಒಂದು ನೀರು ಹಾಕ್ತಾರೆ. ಹಾಕಿದಾಗ ಯಾವ ರೀತಿ ಕಪ್ಪು ನೀರು ಬರುತ್ತೆ ಅನ್ನೋದು ನೀವು ನೋಡ್ತಾ ಹೋಗಿ. ಈ ರೀತಿ ಆಗಿಬಿಟ್ರೆ ಯಾರಾದರೂ ಬದುಕೋದಿಕ್ಕೆ ಸಾಧ್ಯ ಆಗತ್ತಾ? ಆ ಕಾರಣಕ್ಕಾಗಿ ಈ ಭಾಗದ ಜನ ಇಲ್ಲಿ ನೋಡಿ ಯಾವ ರೀತಿಯಾಗಿ, ಓ ಮೈ ಗಾಡ್, ಇದು ಫ್ಯಾಕ್ಟ್ರಿಯ ಕಪ್ಪು ಧೂಳು, ಕಪ್ಪು ಕಣ.
ಈ ರೀತಿಯಾಗಿ ಆಗ್ಬಿಟ್ರೆ ಇದೆಲ್ಲ ಮನುಷ್ಯನ ದೇಹದೊಳಗಡೆ ಸೇರ್ಬಿಟ್ರೆ ಯಾರಾದ್ರೂ ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತಾ ಅಥವಾ ಹೆಲ್ತ್ ಸರಿ ಇರೋಕ್ಕೆ ಸಾಧ್ಯ ಆಗುತ್ತಾ? ಇಲ್ಲಿ ಬಹುತೇಕರೆಲ್ಲರಿಗೂ ಕೂಡ ಶ್ವಾಸಕೋಶದ ಸಮಸ್ಯೆ, ಅಸ್ತಮ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ತುಂಬಾ ಜನರಿಗೆ ಇಲ್ಲಿ ಸಜೆಷನ್ ಏನಂದ್ರೆ ಎಲ್ಲರೂ ಕಣ್ಣಿನ ಆಪರೇಷನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ವೈದ್ಯರು ಹೇಳ್ತಾ ಇದ್ದಾರೆ. ನಾನು ನಿಮಗೆ ಮತ್ತೊಮ್ಮೆ ಆ ಬುಟ್ಟಿ ಹತ್ರ ಕರ್ಕೊಂಡೋಗಿ ತೋರಿಸ್ತೀನಿ. ಇವೆಲ್ಲ ನಮಗೆ ಗ್ರೌಂಡ್ ರಿಯಾಲಿಟಿ ನೋಡಿದಾಗಲೇ ಅರ್ಥ ಆಗೋದು. ಎಲ್ಲೋ ಕುತ್ಕೊಂಡು ಮಾತಾಡಿದಾಗ ನಮಗಿದು ಅರಿವಿಗೆ ಬರಲ್ಲ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಆ ಕಪ್ಪು ಧೂಳಿನ ಕಣ ಇದೆ ಅಂತ ಹೇಳಿ. ನಮ್ಮ ರಾಜ್ಯದಲ್ಲೇ ಅತಿ ಹೆಚ್ಚು ಸಮಸ್ಯೆನ ಅನುಭವಿಸ್ತಾ ಇರೋದು ಈ ಭಾಗದ ಜನ. ಯಾಕಂದ್ರೆ ಸುತ್ತಮುತ್ತ ಒಂದು 25ರಿಂದ 30 ಫ್ಯಾಕ್ಟ್ರಿ ಇದೆ. ಈಗಲೂ ಕೂಡ ಸರ್ಕಾರ ಇನ್ನೊಂದಷ್ಟು ವಿಸ್ತರಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಬಲ್ಡೋಟಾ ಫ್ಯಾಕ್ಟ್ರಿಯ ಆ ಇನ್ಸಿಡೆಂಟ್ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು. ಹಾಗೆ ಇನ್ನೊಂದು ಇದನ್ನು ತೋರಿಸ್ತೀನಿ ನಾನು. ಮನೆ ಒಳಗಡೆ ಒಬ್ರು ಇದ್ದಾರೆ ವಯಸ್ಸಾದವರು, ಇತ್ತೀಚೆಗೆ ಕಣ್ಣು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ. ಅಮ್ಮ ನಮಸ್ತೆ. ಇದೆಲ್ಲ ಅಮ್ಮ ಏನು ಕಪ್ಪು ಧೂಳ ಇದೆಲ್ಲ ಮನೆ ಒಳಗಡೆ ನೋಡಿ. ಇಲ್ಲಿ ಇದೆಲ್ಲ ಫ್ಯಾಕ್ಟ್ರಿಯ ಧೂಳು ಮನೆ ಒಳಗಡೆ ಬಂದು ಕೂತಿರೋದು. ನೋಡಿ ಇಲ್ಲಿ ಹಿಂಗಾದ್ರೆ ಯಾರಾದ್ರೂ ಬದುಕೋದಿಕ್ಕೆ ಸಾಧ್ಯವಾ? ನೋಡಿ ಇಲ್ಲಿ ಎಲ್ರಿಗೂ ಇಲ್ಲೊಬ್ರು ಇದಾರೆ ನೋಡಿ. ಇವ್ರ ವಯಸ್ಸು 29ರಿಂದ 30 ಆಸುಪಾಸನ. ಆನಂತರ ಅವ್ರು ಮಾತಾಡಿಸ್ತೀನಿ. ಇವ್ರಿಗೆ ಕಣ್ಣು ಆಪರೇಷನ್ಗೆ ಸೂಚನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಆ ಕಪ್ಪು ಧೂಳಿನ ಕಣ ಎಲ್ಲ ಕಣ್ಣು ಒಳಗಡೆ ಹೋಗಿ ಕೂತು ಕಣ್ಣು ಆಪರೇಷನ್ ಆಗಲೇಬೇಕು ಅಂದಿದ್ದಾರೆ. ಇವರು ನೆಕ್ಸ್ಟ್ ಮಂತ್ ಏನೋ ಕಣ್ಣು ಆಪರೇಷನ್ ಮಾಡ್ಸೋಕೆ ಹೊರಟಿದ್ದಾರೆ. ಹಾಗೆ ಇಲ್ಲೊಬ್ರು ಇದ್ದಾರೆ ನೋಡಿ ವಯಸ್ಸಾದವರು. ಇವರ ಕಣ್ಣು ಆಪರೇಷನ್ ಮೊನ್ನೆ ತಾನೇ ಆಗಿದೆ. ಅಮ್ಮ ಏನು ಹೇಳ್ತೀರಿ? ಯಾಕೆ ಕಣ್ಣು ಆಪರೇಷನ್ ಮಾಡಿಸಿದ್ರಿ? ಈ ಕಣ್ಣು ಮಂದ್ ನಮಗೇನು 50 ವರ್ಷ ಇಲ್ರಿ. ಕಣ್ಣು ಆಪರೇಷನ್ ಆದ್ರೆ ನಾವು ಅಲ್ಲಿ ಮನೆ ಕೆಲಸ ಮಾಡಾರ. ಹೋಗಿ ಜಸ್ಟ್ ಹೋಗಿ ಕಣ್ಣು ಅಷ್ಟು ಮೊಬ್ಬರಿ 2 ಕಣ್ಣು ಮಾತಾಡಕನ ಅಡ್ಡಾಡಕ ಬರಾಗಲ್ಲ ನಮ್ಗೆ. ಎಡಿವಿ ಮಾನ್ಯ ಇವ್ರ ಹೊಲಕ್ಕೆ ಕಳ್ಯಾಕ್ ಹೋಗಿವಿ. ಎಡಿವಿ ಕೆಮ್ಮು ಬಿದ್ದು ಚಪ್ಪು ಅಷ್ಟು ತೆರ್ಕೊಂಬಿದ್ದೈತಿ. ಹೋಗಿ ಕಣ್ಣು ತೋರ್ಸ್ಕೊಂಬ ಅಂದ್ರೆ ಚೆಕ್ ಮಾಡಿಸಿದ್ರೆ ಕರೆ ಧೂಳು ಕುಂತು ಪರಿ ಬಂದೈತಿ ಅಂತ. ಕಪ್ಪು ಧೂಳು ಕಣ್ಣೊಳಗಡೆ ಕೂತ್ ಕಾರಣ ಪೊರೆ ಬಂದಿದೆ. ಪರಿ ಬಂದೈತಿ. ಈಗ ಇನ್ನೊಂದು ಕಣ್ಣನ್ನು ಆಪರೇಷನ್ ಮಾಡ್ಬೇಕಂತಾರ. ಏನ್ ಮಾಡ್ಬೇಕ್ರಿ ನಾವು? ಇದಕ್ಕೆ ಸೊಲ್ಯೂಷನ್ ಏನು? ನಮಗೆ ಪರಿಹಾರ ಯಾರು ಏನ್ ಮಾಡ್ತಾರ ನಮ್ಮನ್ನ? ನಮ್ಮ ಆರೋಗ್ಯ ನೋಡ್ರಿ, ಅದಕ್ಕೆ ಕಿಟಕಿ ಮೇಲೆ ನೋಡ್ರಿ, ಇದಕ್ಕೂ ಮಕ್ಕಬೇಕು, ಎಲ್ಲಿ ಮಕ್ಕಬೇಕು, ಕಣ್ಣಾಕ್ ಧೂಳು ಹೋಗತಿ ಅಂತೇಳಿ ಎಲ್ಲಾರು ಕರ್ಕೊಂಡು ಹೋಗಕ್ ಬಂದ್ರ ನಮ್ಮ ಊರ್ ಬಿಟ್ಟು ಇನ್ನೊಂದು ಊರಿಗೆ ಹೆಂಗ್ ಹೋಗ್ಬೇಕ್ರಿ ನಾವು ಸರ್? ಅಮ್ಮ ಈ ಫ್ಯಾಕ್ಟ್ರಿಯಿಂದ ಕೆಲಸ ಸಿಗುತ್ತಲ್ಲ ಅಂತ? ಕೆಲಸ ಸಿಗುತ್ರಿ ಸರ್, ಅವ್ರಿಗೆ ಸಿಗುತ್ತ. ನಮ್ಮ ಆರೋಗ್ಯ ಎಷ್ಟು ಹಾಳಾಕತಿ? ಕೆಲಸ ಬೇಕಾಗಿಲ್ರಿ, ನಮ್ಗೆ ಆರೋಗ್ಯ ಮುಖ್ಯ. ಕೆಲಸ ಎಲ್ಲಾರ ಹೋಯ್ತು ದುಡ್ಕೊಂಡ್ ತಿನ್ಬೋದು. ಇದು ದುಡ್ದು ಹೇಳ್ರಿ, ದವಾಖಾನಿಗೆ 3 ದಿನ ದುಡ್ದು 6 ದಿನ ದವಾಖಾನಿಗೆ ಇಟ್ರೆ ಏನ್ ಮಾಡಕ್ರಿ? ಅಮ್ಮ ಅಂದಾಜ್ ಎಷ್ಟು ವರ್ಷದಿಂದ ನಿಮ್ಮೂರಲ್ಲಿ ಈ ತರ ಸಮಸ್ಯೆ? ಈಗ 24 ವರ್ಷ ಮುಗಿದು 25ನೇ ವರ್ಷ ಚಾಲ್ತಿ ಐತ್ರಿ ಸರ್. ಈಗ ಉಣ್ಣಾರ ಉಂಡು ಬಿಡ್ತಾರ, ಉಣ್ಣಂತಾರ. ಈಗ ನಮ್ಗೆ ಒಟ್ಟು ಹಸ್ತೈತಿ, ನಾವ್ ಯಾರನ್ನಂತ ಏನ್ ಬೇಡ್ಬೇಕು? ಒಟ್ಟು ಹಸ್ತೈತಿ ನಮ್ಗ. ನಾವು ಅಷ್ಟು ದುಡ್ದು ದೊಡ್ಡ ದವಾಖಾನಿಗೆ ಇಟ್ರ ನಾವು ಒಟ್ಟು ಹಸ್ತಾರ ಯಾರನ್ನ ಭಿಕ್ಷಾ ಬೇಡ್ಬೇಕು ನಾವು? ಈಗ ನಮ್ಮ ಮಕ್ಕಳು ಈಗ ಏನು ಕಂದವನ್ ಭವಿಷ್ಯ ಏನ್ರಿ ನಮ್ದು? ನಾವು ಒಂದೊಂದು ಅದಾವ್ರಿ ನಮ್ಗೆ. ಒಬ್ಬತ್ ನಮ್ಮ ಮಗ ದುಡಿಬೇಕು, ನಮ್ಮ ಮನೆ ನಡಿಬೇಕು. ನಾವು ಪರಿಸ್ಥಿತಿ ಭಾಳ ಗಂಭೀರ ಐತಿ ನೋಡ್ರಿ ಸರ್. ಈಗ ನಿಮ್ಮನೇಲಿ ಯಾರು ಫ್ಯಾಕ್ಟ್ರಿ ಕೆಲಸಕ್ಕೆಲ್ಲ ಹೋಗಲ್ಲ? ಯಾರು ಹೋಗಲ್ರಿ ಸರ್ ನಮ್ಮನ್ಯಾಗ ಫ್ಯಾಕ್ಟ್ರಿ ಕೆಲ್ಸಕ್ಕೆ. ನಮ್ಮನ್ಯಾಗ ಹೊಲ ಮನೆಯಿಂದ ದುಡಿಮಿರಿ ನಾವು. ಫ್ಯಾಕ್ಟ್ರಿಯಾಗೆ ನಾವು ಯಾರ್ಯಾರು ಹೋಗಲ್ಲ. ಹೊಲ ಮನೆಯಿಂದ ಬೇಸಾಯ ಮಾಡೋದು ನಾವು. ಒಂದು 25 ವರ್ಷದ ಮುಂಚೆ ನೆಮ್ಮದಿ ಆಗಿದ್ರಿ. ಈಗ ನೆಮ್ಮದಿ ಎಲ್ಲ ಹಾಳಾಯ್ತು ಇಡೀ ಊರ್ದು ಸುತ್ತಮುತ್ತ ಎಲ್ಲ ಕಡೆ. 4 ದಿನ ದುಡಿದ್ರಿ, 6ನೇ ದಿನಕ್ಕೆ ದವಾಖಾನಿಗೆ ಹೋಗಾಕ ಬೇಕು ನಾವು. ಹೆಂಗ ಈಗ ಸಮಸ್ಯೆ ಬದುಕೋದು? ಆಗ ಆಯಸ್ ಬಂದಾಗದು, ದಮ್ ಬಂದಾಗದು, ಕೆಮ್ಮು, ಬರೀ ಕೆಮ್ಮು ಎಣ್ಣೆ ದಮ್ ಎಣ್ಣೆ ತಗೊಂತಾನ ಹೋಗ್ಬಿಡೋದನ್ರಿ ಸರ್ ನಾವು. ಬರ್ತಾರ ಕೇಳ್ತಾರ ಹೋಗಾರ, ನಮ್ಮ ಸಮಸ್ಯೆ ಕೇಳ್ಯಾರ ಯಾರ್ರಿ? ಇದಕ್ಕೆ ಸೊಲ್ಯೂಷನ್ ಯಾರು? ಅವ್ರೇನು ಧೂಳ ಬಿಡ್ತಾರ ಕುಂತ್ಕೊಂತಾರ? ನಮ್ಗೆ ಧೂಳನ ಬೇಡ, ನಮ್ಗೆ ಅವ್ರ ಪರಿಹಾರನ ಏನು ಬೇಡ ನಮ್ಗೆ. ಅಮ್ಮ ಈಗ ಸಚಿವರನ್ನೆಲ್ಲ ಕೇಳಿದಾಗ ಅಥವಾ ನಮ್ಮ ಸರ್ಕಾರನ ಕೇಳಿದಾಗ ಅವ್ರು ಹೇಳ್ತಾರೆ ಅಭಿವೃದ್ಧಿ ಮಾಡ್ತಿದೀವಿ ಅಂತಾರಲ್ಲ. ಏನು ಅಭಿವೃದ್ಧಿ ಮಾಡ್ಯಾರ್ರಿ? ಅಭಿವೃದ್ಧಿ ಮಾಡಿ ಅಂತ ಹೇಳಿ ಕರ್ಕೊಂಬರ್ರಿ. ಅವ್ರು ಏನು ಅಭಿವೃದ್ಧಿ ಮಾಡ್ಯಾರ? ನಮ್ದು ಏನು ಉದ್ಧಾರ ಮಾಡ್ಯಾರ? ಅಲ್ಲಲ್ಲ, ಈಗ ಕಾರ್ಖಾನೆ ಇಲ್ಲ ಅವೆಲ್ಲ ಅಭಿವೃದ್ಧಿ ಆಗ್ಲಿ ಕಾರ್ಖಾನೆ ಬಂದಿರೋದು ಅಂತಾರೆ. ಅಭಿವೃದ್ಧಿ ಎದಕ್? ಕಾರ್ಖಾನೆ ಎದಕ್ ಬಂದಾವ್ರಿ? ನಮ್ಗೆ ಹೊಲ್ದಾಗ ಬೇಸಾಯ ಮಾಡಿದ್ರು ಅಭಿವೃದ್ಧಿ ಆಗಲ್ಲ ಅನ್ರಿ? ನಾವು ದುಡ್ಕೊಂಡ್ ತಿಂದ್ರೆ ಆಗಲ್ಲ. ಅದ್ರಾಗ ದುಡ್ಕೊಂಡ್ ತಿಂದ್ರೆ ನಾವು ಉದ್ಧಾರ ಆಗಿವನು? ಈಗ ನಾವು 50 ವರ್ಷಗಟ್ಲೆ ಇವು ಕಾಮಗಾರಿ ಬಂದ ನಾವು ಉದ್ಧಾರ ಆಗಿವನು?
ಮತ್ ದವಾಖಾನೆ ಇಟ್ಟು ಉದ್ದಾರ ಆಗಿವ್ ನೋಡ್ರಿ ನಾವು. ಓಕೆ ಅಮ್ಮ. ಬಂಧುಗಳೇ, ಇದು ಕೇವಲ ವಯಸ್ಸಾದಂಥವ್ರ ಸಮಸ್ಯೆ ಮಾತ್ರ ಅಲ್ಲ, ಇಲ್ಲಿ ಚಿಕ್ಕ ಪುಟ್ಟ ಮಕ್ಕಳು ಕೂಡ ಇದ್ದಾರೆ. ಈಗ ಇಲ್ಲಿರೋರ ಆತಂಕ ಅದೇ, ಅಂದ್ರೆ ಈಗ ವಯಸ್ಸಾದವ್ರು ನಮ್ದಾದ್ರೂ ಒಂದು ಹಂತಕ್ಕೆ ಆಗಿ ಹೋಗ್ಬಿಡ್ತು, ಮಕ್ಕಳು ಭವಿಷ್ಯ ಏನು ಅಂತ ಅವ್ರು ಕೇಳ್ತಾ ಇರೋದು. ಈಗ ಒಂದೊಂದೇ ಮಕ್ಕಳು ಎಷ್ಟೋ ಮನೇಲಿದ್ದಾರೆ, ಅವ್ರ ಭವಿಷ್ಯ ಏನು ಅಂತ. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಈಗ ಅಸ್ತಮ ಸಮಸ್ಯೆ ಅಂತದೆಲ್ಲವೂ ಕೂಡ ಕಾಣಿಸ್ಕೊಳ್ತಾ ಇದೆ, ಉಸಿರಾಟ ಸಮಸ್ಯೆ ಅದೆಲ್ಲವೂ ಕೂಡ ಇದೆ. ಹಾಗೆ ಇಲ್ಲೊಂದಷ್ಟು ಗ್ರಾಮಸ್ಥರಿದ್ದಾರೆ, ನಾನು ಅವ್ರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಜೊತೆಗೆ ಈ ಊರಿನ ಕ್ಲಿಯರ್ ಪಿಕ್ಚರ್ ತೋರಿಸ್ತೀನಿ ನಾನು ನಿಮಗೆ. ನಾನು ಹೊಲದ ಕಡೆ ಹೋಗ್ತೇನೆ, ಒಂದಷ್ಟು ಸ್ಕೂಲು, ಬೇರೆ ಬೇರೆ ಮನೆ ಎಲ್ಲವನ್ನೂ ವಿಸಿಟ್ ಮಾಡೋಣ. ಆಗ ಮಾತ್ರ ನಮಗೆ ಗ್ರೌಂಡ್ ರಿಯಾಲಿಟಿ ಸಿಗೋದಿಕ್ಕೆ ಸಾಧ್ಯ. 24ನೇ ತಾರೀಕು ಇಡೀ ಕೊಪ್ಪಳ ಬಂದ್ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಬೆಸತ್ ಹೋಗ್ಬಿಟ್ಟಿದ್ದಾರೆ ಇವರು. ಸರ್ಕಾರ ಹೇಳ್ತಾ ಇದೆ ಕಾರ್ಖಾನೆಯಿಂದ ಅಭಿವೃದ್ಧಿ ಆಗುತ್ತೆ, ಮತ್ತೊಂದಾಗುತ್ತೆ, ಮಗದೊಂದಾಗುತ್ತೆ ಅಂತ ಹೇಳಿ. ಅಂದ್ರೆ ಅಭಿವೃದ್ಧಿ ಅಂದ್ರೆ ಬರೀ ಕಾರ್ಖಾನೆ ಕೈಗಾರಿಕೆಗಳು ಮಾತ್ರ ಅಲ್ಲ, ಅದ್ರ ಆಚೆಗೆ ಜನರ ಬದುಕನ್ನು ಯೋಚನೆ ಮಾಡ್ಬೇಕಲ್ಲ, ಅದನ್ನ ಇಲ್ಲಿ ಯಾರು ಯೋಚನೆ ಮಾಡ್ತಾ ಇಲ್ಲ. ಹಾಗೆ ಇನ್ನೊಂದಷ್ಟು ಜನರ ಮಾತಾಡ್ಸೋಣ. ಸರ್, ಏನ್ ಸಮಸ್ಯೆ ಆಗ್ತದೆ ಸರ್ ಇಲ್ಲಿ? ಸರ್, ಇದು ವಿಪರೀತ ಧೂಳಿದೆ ಸರ್. ಇದು 2006 ಇಲ್ಲಿ ಸ್ಟಾರ್ಟ್ ಆದವು. 2003 ನಮ್ಮಲ್ಲಿ ಒಂದು ಕೋಕಾ ಕೋಲಾ ಅಂತ ಕಂಪ್ನಿ ಬಂತು, MNC ಕಂಪ್ನಿ. ಇಲ್ಲಿ ರೈತರು ಏನ್ ಮಾಡ್ಬಿಟ್ರು, ಅದೇ ರೀತಿ ಕಾರ್ಖಾನೆ ಇರ್ತಂತ ಇಲ್ಲಿ ಭೂಮಿನ ಕೊಟ್ಬಿಟ್ರು. ಅದಾದ್ಮೇಲೆ ಗೊತ್ತಾಯ್ತು ಇವು ಸ್ಟೀಲ್ ಕಾರ್ಖಾನೆಗಳು ಅಂತಂದೇಳಿ. ಇವತ್ತು ಅಧಿಕಾರಿಗಳು ಹೇಳ್ತಾರ ಇವು ರೆಡ್ ಪಟ್ಟಿ ಅಂದ್ರೆ ಕೆಂಪು ಪಟ್ಟಿ ಕಾರ್ಖಾನೆಗಳು ಅಂತ ಹೇಳ್ತಾರೆ. ಕೆಂಪು ಪಟ್ಟಿ ಕಾರ್ಖಾನೆಗಳನ್ನ ಊರ್ ಬಾಜುಕ ಯಾಕೆ ತಂದು ಕುಂದಿರ್ಸಿದೀವಿ ಅಂತ ನಾವು ಸರ್ಕಾರ ಪ್ರಶ್ನೆ ಮಾಡ್ತಿದ್ದೀವಿ. ಇವತ್ತು ಸರ್ಕಾರ ಯಾವ್ದಕ್ಕೂ ಈ MB ಪಾಟೀಲ್ ಗಮಕ್ಕೆ ಈಗ ವರದಿ ಕೇಳಿದ್ರು, ವರದಿ ಕೊಟ್ಟಿದ್ದಾರೆ, MUSನವ್ರು ಬಂದು ವರದಿ ಕೊಟ್ಟಿದ್ದಾರೆ ಕಾರ್ಖಾನೆಗಳನ್ನ ಸ್ಥಳಾಂತರ ಮಾಡ್ರಿ ಅಂತಂದೇಳಿ. ಸರ್ಕಾರ ಆದ್ರೂ ಕೂಡ ಕಾರ್ಖಾನೆಗಳನ್ನ ಸ್ಥಳಾಂತರ ಮಾಡ್ತಿಲ್ಲ. MB ಪಾಟೀಲ್ ಬೆಳಗಾವ್ ಅಧಿವೇಶನದಾಗ ಹೇಳ್ತಾರ ಇನ್ನೊಂದು ಒಪಿನಿಯನ್ ತಗೊಂತೀವಿ ನಾವು ಅಂತ ಹೇಳ್ತಾರೆ. ಸರ್, ಯಾವಾಗ ತಗೊಂತಾರ ಇವ್ರು? ನಮ್ಮೆಲ್ಲ ಸತ್ ಮೇಲೆ ತಗೊಂತಾರ ಇವರು? ಯಾಕೆ ತಗೊಂತ ಇಲ್ಲ? ಇವತ್ತು ನಾವ್ ಹೇಳ್ತಾ ಇದೀವಿ, ಸಚಿವರನ್ನ ಭೇಟಿಯಾಗಿ ಹೇಳ್ತಿದ್ವಿ, ಶಾಸಕರಿಗೆ ಹೇಳ್ತಿದ್ವಿ, ನೇರವಾಗಿ ಹೋಗಿ ಇವ್ರ ಅಧ್ಯಕ್ಷರನ್ನ ಭೇಟಿಯಾಗಿದ್ವಿ, ಎನ್ವೈರ್ಮೆಂಟ್ ಡಿಪಾರ್ಟ್ಮೆಂಟ್ ಅಧ್ಯಕ್ಷರನ್ನ. ಅವ್ರಿಗೆಲ್ಲ ನಾವು ಮನವರಿಕೆ ಮಾಡಿಕೊಟ್ಟಿದ್ವಿ. ಆದ್ರೂ ಕೂಡ ಇವ್ರು ಯಾವ್ದಕ್ಕೂ ಬರ್ತಾ ಇಲ್ಲ. ನಾವು ಹೇಳ್ತಿದ್ವಿ DC ಅವ್ರು ಇಲ್ಲೇ ಅಡ್ಡಾಡ್ತಾರ, ಬಂದು ಇಳಿದು ಬಂದು ನಮ್ಮ ಗ್ರಾಮದಾಗ ನೋಡ್ರಿ ಸರ್, ವಾಸ್ತವ ಏನೈತಂದ್ರ 5 ಜನ ಜಿಲ್ಲಾಧಿಕಾರಿ ಭೇಟಿ ಆದ್ರೂ ಒಬ್ಬ ಜಿಲ್ಲಾಧಿಕಾರಿ ಕೂಡ ಗ್ರಾಮಕ್ಕೆ ಬರ್ತಾ ಇಲ್ಲ, ಸ್ಥಳೀಯ ಶಾಸಕರು ಕೂಡ ಬರ್ತಾ ಇಲ್ಲ. ಅವ್ರು ಏನ್ ಸಣ್ಣ ಪುಟ್ಟ ತಮ್ಮ ಕಾರ್ಯಕ್ರಮ ಇರ್ತಾವ ಅಷ್ಟು ಮುಗಿಸ್ಕೊಂಡು ಹೋಗ್ತಾರ, ಬಂದು ಇಲ್ಲಿ ಏನಿದೆ ಜನರದು ಅಂತ ಕೇಳಕ್ ರೆಡಿ ಇಲ್ಲ ಅವರು. ಹಿಂಗಾದ್ರೆ ಹೆಂಗೆ ಸರ್? ಇವತ್ತು ಬಹಳಷ್ಟು ಸಮಸ್ಯೆ ಇದೆ. ನನ್ನ ಮನೆಯಲ್ಲೂ ನನ್ನ ತಂದೆ ಲಂಗ್ಸ್ ಇನ್ಸ್ಪೆಕ್ಷನ್ 26 ದಿನ ಗೌರ್ಮೆಂಟ್ ಆಸ್ಪತ್ರೆ ಮಾಡ್ಕೊಂಡಿದ್ದೀನಿ. ಇವ್ರ ಮನೆಗೆ ಈ ಕಣ್ಣಿಲ್ಲ ಅಂತ ಮಾತಾಡ್ಸಿದ್ರೆ ಇವ್ರ ಮಗ 1 ವರ್ಷ ದುಡಿಯಕ್ಕೆ ಹೋಗಿಲ್ಲ. ಈಗ ಅವ್ರು ವಯಸ್ಸಾದಾರ, ಅವ್ರದ್ದು ಯಾರು ಹೇಳ್ತಾರ? ಈಗ ಅವ್ರು ಎಲ್ಲ ಮಗ ಕೆಲ್ಸಕ್ಕೆ ಹೋಯ್ತಾನೆ, 1 ವರ್ಷ ಕೆಲ್ಸಕ್ಕೆ ಹೋಗಿಲ್ಲ. ಅವ್ರು ಹೆಲ್ತ್ ಡಿಪಾರ್ಟ್ಮೆಂಟ್ ಇದು ಹೆಲ್ತ್ ಇಶ್ಯೂ ಆಗಿ ಈ ಬೇರೆಯವ್ರ ಮನೆಗೆ ಕರ್ಕೊಂಡು ಹೋಗ್ತೀವಿ ಸರ್. ಎಲ್ಲೊಬ್ರು ಇದು ಉಬ್ಬಸಲಿಂತ ಅವ್ರಿಗೆ ಮಾಡೋಕ್ಕಾಗ್ತಿಲ್ಲ, ಒಬ್ರು ಕ್ಯಾನ್ಸರ್ ಅದಾರ, ಒಂದ ಮನೆಗೆ ತೋರಿಸ್ತೀವಿ, ಇಬ್ರು ಇದಾರೆ ಸರ್. ಈ ರೀತಿ ಸಮಸ್ಯೆಗಳು ಬಹಳಷ್ಟು ಇದಾವ. ನೋಡಿ, ನಾನು ಚೆಕ್ ಮಾಡ ನೋಡಿದೆ. ಹಾ ಸರ್, ಮನೆ ಒಳಗಡೆ ಸುಮ್ಮನೆ ಬಂದು ನಿಂತ್ರೆ ಒಂದು 2-3 ನಿಮಿಷ ಕಾಲ್ ಹಂಗೆ ಕಂಪ್ಲೀಟ್ ಇಲ್ಲಿ ನೋಡಿ, ಇಲ್ಲಿ ಕಪ್ಪು ಧೂಳು. ಮನುಷ್ಯನ ದೇಹದೊಳಗಡೆ ಹೋದ್ರೆ ಏನಾಗ್ಬಿಡಕತ್ತೆ ಅಂತ ಹೇಳಿ ನಾವ್ ಅದೇ ಪ್ರಶ್ನೆ ಇರೋದು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಈಗ ಒರ್ಸ್ಕೊಂಡ್ ಬಂದ್ರಿ ಅವರು, ಸುಮ್ಮನೆ ಚೆಕ್ ಮಾಡ ಅಂತ ಹೇಳಿ. ಇದೇ ಕಪ್ಪು ಧೂಳು, ಕಾರ್ಖಾನೆಯಿಂದ ಬರೋ ಕಪ್ಪು ಧೂಳು. ಕಾರ್ಖಾನೆಗಳಿಗೆಲ್ಲ ಜಮೀನ್ ಕೊಟ್ಟಿದ್ ನೀವೇನಾ? ಕೊಟ್ಟಿದ್ದಾರೆ ಸರ್, ರೈತರು ಕೊಟ್ಟು ಬಿಟ್ಟಿದ್ದಾರೆ. ಅದು 2003 ನಮ್ಮಲ್ಲಿ ಒಂದು ಘಟನೆ ಆಯ್ತು. ಈ ನಂಜುಂಡ ಸ್ವಾಮಿಯವ್ರು ಇದ್ದೊತ್ನಾಗ ಮೀಟರ್ ವಾಪಸಾತಿ ಚಳವಳಿ ಅಂತಂದೇಳಿ. ಆ ಟೈಮಲ್ಲಿ ಆದೊತ್ನಾಗ ಏನಾಯ್ತು, ನಮ್ಮಲ್ಲಿ 2003 ಇಲ್ಲಿ ಲಾಠಿ ಚಾರ್ಜ್ ಆಯ್ತು. ಅದನ್ನೇ ಬಂಡವಾಳ ಮಾಡ್ಕೊಂಡಂತ ಕಾರ್ಖಾನೆಗಳು ಅವತ್ತು ಬ್ರೋಕರ್ಗಳನ್ನ ಬಿಟ್ಟು 2004-03 ಇಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಿಬಿಟ್ರು. ಅವತ್ತು ನಮ್ಮ ದಬ್ಬಾಳಿಕೆ ಮಾಡಿಬಿಟ್ರು. ಅದು ಒಂದು ಮೀಟರ್ ವಾಪಸಾತಿ ಚಳವಳಿ ಅಂತ ಅದನ್ನ ಒಂದಿಟ್ಕೊಂಡು ಇಲ್ಲಿ ಕಾರ್ಖಾನೆಗಳು ಬರ್ಬೇಕಾಗಿತ್ತು. ವ್ಯವಸ್ಥಿತವಾಗಿ ನಮ್ನೆಲ್ಲ ಬಡ್ದು ಅವತ್ತು ನಮ್ನೆಲ್ಲ ಅದ್ರ ಬಡ್ತದಾಗ ಒಂದಿಷ್ಟು ಜನ ಸತ್ತೋದ್ರು. ಲಾಠಿ ಚಾರ್ಜ್ ಆಯ್ತು 2003. 110 ಜನ ಅರೆಸ್ಟ್ ಮಾಡ್ಕೊಂಡ್ರು, ಗುಲ್ಬರ್ಗ ಜೈಲಲ್ಲಿ ಇಟ್ಟಿದ್ರು. ಊರಲ್ಲೆಲ್ಲ ಜನ ಎಲ್ಲ ಊರ್ ಬಿಟ್ಟು ಹೋಗ್ಬಿಟ್ಟಿದ್ರು. ಒಬ್ಬೊಬ್ರು ಆ ಟೈಮಲ್ಲಿ ಕಾಡಲ್ಲೆಲ್ಲ ಅವರು ಹೊಲದಲ್ಲೆಲ್ಲ ಡಿಲಿವರಿ ಆಗಿದಾವೆ. ಅದನ್ನೇ ಬಂಡವಾಳ ಮಾಡ್ಕೊಂಡಂತ ಕಾರ್ಪೊರೇಟ್ ಕಾರ್ಖಾನೆಗಳು ಇಲ್ಲಿ ಬಂದು ದಿಢೀರ್ ಅಂತಾನೆ 2003-04 ಪೂರ್ತಿ ಲ್ಯಾಂಡ್ ಪರ್ಚೇಸ್ ಮಾಡಿಬಿಟ್ರು. ಪರ್ಚೇಸ್ ಮಾಡಿ 2006 ಕಾರ್ಖಾನೆಗಳು ಸ್ಟಾರ್ಟ್ ಆಗ್ಬಿಟ್ಟು ಇಲ್ಲಿ. ಇದು ಆದ್ಮೇಲೆ ನಾವು ಪ್ರತಿಯೊಂದು ಪಬ್ಲಿಕ್ ಹಿಯರಿಂಗ್ ಅಲ್ಲಿ ವಿರೋಧ ಮಾಡಿದ್ವಿ ಸರ್. ವಿರೋಧ ಮಾಡಿದ್ರು ಕೂಡ ಇವ್ರು ಕಾರ್ಖಾನೆಗಳನ್ನ ಮತ್ತೆ ಪರ್ಮಿಷನ್ ಕೊಡ್ತಿದ್ದಾರೆ. ನಾವು ಕೊಡಬೇಡ ಅಂತ ಹೇಳ್ತೀವಿ. ಇರೋ ವಾಸ್ತವನ ಇಷ್ಟಿದೆ, ಸಮಸ್ಯೆ ಇದೆ, ಇದನ್ನ ಬಗೆಹರಿಸಿರಿ ಸರ್. ಇದನ್ನ ಆಗ್ತಾ ಇಲ್ಲ, ಮತ್ತೆ ಕಾರ್ಖಾನೆಗಳಿಗೆ ಕೊಡ್ತೀವಿ ಅಂದ್ರೆ ಈಗ ಇಲ್ಲೇ ಪಕ್ಕದಲ್ಲೇ ಒನ್ನೆ ಸ್ಟೀಲ್ ಅಂತ ಕಾರ್ಖಾನೆ ಲಾಸ್ಟ್ ಟೈಮ್ ಪಬ್ಲಿಕ್ ಹಿಯರಿಂಗ್ ಮಾಡಿದ್ರು ಸರ್. ಅಲ್ಲಿ ಕಾಸನಕಂಡಿ ಅರಣ್ಯ ಪ್ರದೇಶ ಇದೆ. ಅರಣ್ಯ ಪ್ರದೇಶದಿಂದ ಬರೀ ಒಂದು ಅರ್ಧ ಕಿಲೋಮೀಟರ್ ಕಾರ್ಖಾನೆ ಇದೆ. ಆ ಕಾರ್ಖಾನೆ ಅವ್ರು ಹೇಳ್ತಾರೆ ಇಲ್ಲಿ ಅರಣ್ಯ ಪ್ರದೇಶ ಇಲ್ಲ, ಬಿಂಕದಕಟ್ಟೆ ಅರಣ್ಯ ಪ್ರದೇಶ ಗದಗ ಹತ್ರ ಇದೆ, ಇಲ್ಲಿ ಅರಣ್ಯ ಪ್ರದೇಶ ಇಲ್ಲ ಅಂತ ಹೇಳ್ತಾರೆ. ಸರ್ಕಾರಕ್ಕೆ ಗೊತ್ತಿಲ್ವಾ ಸರ್ ಇವ್ರಿಗೆ ಅರಣ್ಯ ಇರೋದು? ಅಲ್ಲಿ ನವಿಲುಗಳಿದಾವ, ರಾಷ್ಟ್ರೀಯ ಪಕ್ಷಿ ನವಿಲು, ನರಿ, ಕಾಡಂದಿ ಎಲ್ಲವೂ ಇವತ್ತು ರೈತರ ಹೊಲಕ್ಕೆ ಬರ್ತಾ ಇದಾವ. ಅವು ಒಂದ್ ರೀತಿ ಇಲ್ಲಿ ಬಂದು ನಾಯಿ ನರಿ ಬಾಯಿ ಸಿಕ್ಕ ಸತ್ತು ಹೋಗ್ತಿದಾವು. ಬಹಳಷ್ಟು ಇದೆ ಸರ್ ನವಿಲುಗಳು ಸಿಕ್ಕಾಪಟ್ಟೆ. ಇನ್ನೊಂದು ಮಾತು ನೆನಪಾಯ್ತು, ಸಿದ್ದರಾಮಯ್ಯ, DK ಶಿವಕುಮಾರ್ ಅವರೆಲ್ಲ ಇಲ್ಲಿ ಬಂದು ವಾಸ ಮಾಡ್ಬೇಕು. ಹೌದು ಸರ್, ಆಗ ವಾಸ್ತವ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಮಗು ಇದೆ. ಈ ಮಕ್ಕಳನ್ನ ನೆಲದ ಮೇಲೆ ಬಿಡಕ್ಕೆ ಆತಂಕ ಆಗತ್ತೆ ಇವರಿಗೆ. ನನಗೊಂದು 5 ನಿಮಿಷ ಇಲ್ಲಿ ನಿಲ್ಲೋದಕ್ಕೆ ಭಯ ಆಗ್ತಾ ಇದೆ. ಅಷ್ಟು ಕಪ್ಪು ಧೂಳು ಈಗ ದೇಹಕ್ಕೆಲ್ಲ ಬರ್ತಾ ಇದೆ ನೋಡಿ. ಇಲ್ಲಿ ಅವ್ರು ತೋರ್ಸೋದು ನೋಡಿ, ಇಲ್ಲಿ ಅವ್ರ ಕೈ ಎಲ್ಲ ಪ್ರತಿ ಕಪ್ಪು ಧೂಳೆ ಇಲ್ಲಿ.
ಈಗ ನೀವ್ಯಾರು ಕಾರ್ಖಾನೆಗೆಲ್ಲ ಕೆಲ್ಸಕ್ಕೆ ಹೋಗಲ್ವಾ ಇಲ್ಲೆಲ್ಲ? ಹೋಗಲ್ಲ ಸರ್. ಇಲ್ಲಿ ಹೋದ್ರೆ ಹೇಳ್ತೀನಿ ಸರ್, ಇಲ್ಲಿ ಉತ್ತರ ಭಾರತದವ್ರು ಜಾಸ್ತಿ ಜನ, ನಮ್ಮ ಲೋಕಲ್ ಆಗಿ ಯಾರು ಕೆಲಸ ಮಾಡಲ್ಲ. ಯಾಕಂದ್ರೆ ಈ ರೀತಿ ವಾತಾವರಣ, ಅವ್ರು ನೀವು ಕೆಲ್ಸಕ್ಕೆ ಹೋಗಿ ಬಂದ್ರಪ್ಪ ಅಂದ್ರೆ ಅವ್ರು ಅಲ್ಲಿ ಅಷ್ಟೇ ಕಾಣ್ತಾವ, ಮಕ್ಕ ಕಾಣಲ್ಲ ಸರ್. ಅಷ್ಟ್ರ ಮಟ್ಟಿಗೆ ಮಕ್ಕ ತುಂಬಾ ಮೆತ್ಕೊಂಡ್ಬಿಡ್ತಾವ. ಉತ್ತರ ಭಾರತದವ್ರಾದ್ರೆ ಗುತ್ತಿಗೆ ಆಧಾರ ಮೇಲೆ ಬಂದಿರ್ತಾರ, ಅವ್ರು 6 ತಿಂಗಳು 1 ವರ್ಷ ಮಾಡಿ ಹೋಗ್ಬಿಡ್ತಾರ, ಮತ್ತೆ ಕರ್ಕೊಂಡ್ಬಂದು ಇಟ್ಕೊಂತಾರ. ನಮ್ಮವ್ರನ್ನ ಯಾಕೆ ಕರ್ಕೊಳಲ್ಲ ಅಂದ್ರೆ ಅಲ್ಲಿ ವ್ಯವಸ್ಥೆನ ಪ್ರಶ್ನೆ ಮಾಡ್ತಾರ, ಆಮೇಲೆ ಅಲ್ಲಿ ವಿಡಿಯೋ ಮಾಡಿ ಈ ರೀತಿ ತೊಂದರೆ ಐತೆ ಅಂತ ಕಾಣಿಸ್ತಾರ ಅಂತಂದೇಳಿ. ಇಲ್ಲ, ಕರ್ಕೊಂಡ್ರು ಕೂಡ ಹೆಂಗ್ ಮಾಡ್ತಾರ ಅಂದ್ರೆ ಗೇಟಲ್ಲಿ ಮೊಬೈಲ್ ಕಸ್ಕೊಂಡ್ ಕಳಿಸ್ತಾರ ಸರ್. ಮೊಬೈಲ್ ಕಸ್ಕೊಂಡು ನೀವು ಒಳಕ್ ಹೋರಿ ಕೆಲ್ಸಕ್ಕೆ. ಈಗ ಅಂದಾಜ್ ಎಷ್ಟು ಕಾರ್ಖಾನೆ ಇರ್ಬೋದು ಸರ್ ಇಲ್ಲಿ? ಸರ್ ಇಲ್ಲಿ ಇದು ಇಲಾಖೆಯವರು ಹೇಳ್ದಂಗೆ 21 ಕಾರ್ಖಾನೆಗಳಿದಾವೆ ನಮ್ಮ ಗ್ರಾಮ ಸೆಂಟರ್ ಪಾಯಿಂಟ್ ಇಟ್ಕೊ ರೇಡಿಯೇಷನ್ 5 ಕಿಲೋಮೀಟರ್ ಸರೌಂಡಿಂಗ್ ಒಳಗ 21 ಕಾರ್ಖಾನೆಗಳನ್ನ ಸರ್ಕಾರ ಗುರುತಿಸಿದೆ. ಅವು ಯಾವ ಅಂದ್ರೆ ಎಲ್ಲ ಕೆಂಪು ಪಟ್ಟಿ ಕಾರ್ಖಾನೆಗಳೇ ಸರ್, ರೆಡ್ ಝೋನ್ ಕಾರ್ಖಾನೆಗಳು. ಅವು ಜನರು ಇರೋಂತಲ್ಲ ಸರ್. ಆಮೇಲೆ ಇಲ್ಲಿಂದ ಅರ್ಧ ಕಿಲೋಮೀಟರ್ ಅಲ್ಲಿ ತುಂಗಭದ್ರ ಇದೆ ಸರ್. ಇವತ್ತು ನಮ್ಮ ತುಂಗಭದ್ರ ಇಂದ 105 TMC ನೀರು ಹಿಡಿತಿತ್ತು, ಇವತ್ತು 100 TMC ಬಂದ್ ನಿಂತಿದೆ. 5 TMC ಹೂಳು ತುಂಬೋಗೈತಿ. ಸರ್ಕಾರ ಯಾಕೆ ಗಮನ ಹರಿಸ್ತಿಲ್ಲ? ಯಾಕಂದ್ರೆ ಪ್ರತಿಯೊಂದು ಕಾರ್ಖಾನೆ ಬಾಜುನು ಒಂದೊಂದು ಹಳ್ಳ ಇದಾವೆ ಸರ್. ಆ ಕಾರ್ಖಾನೆ ತ್ಯಾಜ್ಯ ಏನಂತ ಸೀದಾ ತುಂಗಭದ್ರಕ್ಕೆ ಸೇರ್ ಭಾಳ ಇಲ್ಲ ಸರ್, ಅರ್ಧ ಕಿಲೋಮೀಟರ್. ನಮ್ಮ ಹಿರಿಯರು ಹೇಳ್ತಾರೆ ಹಿಂದಕ್ಕೆ ಊರು ಪಕ್ಕಕ್ಕೆ ಬಂದು ನೀರು ನಿಂದ್ರು ಅಂತ ಹೇಳ್ತಿದ್ರೆ, ಈ 1 ಕಿಲೋಮೀಟರ್ ದೂರ ಹೋಗಿದೆ ಗ್ರಾಮದಿಂದ. ಯಾಕಂದ್ರೆ ಅದೆಲ್ಲ ಹೂಳ ತುಂಬಿಟ್ಟಿದೆ ಸರ್, ಫುಲ್ ಹೂಳ ತುಂಬಿದೆ. ಸರ್ಕಾರ ಇವತ್ತು ಏನೇನೋ ಇನ್ನೊಂದು ನಾವು ಡ್ಯಾಮ್ ಕಟ್ತೀವಿ ಅದನ್ನ ಕಟ್ತೀವಿ ಅಂತಾರೆ, ಇರೇ ಡ್ಯಾಮ್ ಮುಚ್ಕೊಂಡು ಹೊಂಟೈತಿ. ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಇವತ್ತು ಸಾಕಷ್ಟು ವರದಿಗಳದಾವ, ತುಂಗಭದ್ರಾ ನೀರನ್ನ ಯಾರು ಸೇವಿಸಬೇಡ್ರಿ, ಕೃಷಿಗೂ ಯೋಗ್ಯವಲ್ಲ ಅಂತ ಹೇಳ್ತಾರೆ ಕೆಲವೊಬ್ರು. ಮತ್ತೆ ಇಷ್ಟಾದ್ರ ಮ್ಯಾಗ ಯಾಕೆ ಉಳಿಸ್ತಕ್ಕಿಲ್ಲ? ನಮ್ಮ ಭಾಗಕ್ಕೆ ಇರೋದು ಒಂದೇ ಡ್ಯಾಮ್ ಸರ್. ಈಗ ಸುಮಾರು 3 ಕೋಟಿ ಜನ ನೀರು ಸೇವಿಸ್ತಾರಂತ ಹೇಳ್ತಾರೆ ಸರ್. ಮತ್ತೆ ಯಾಕೆ ಸರ್ಕಾರ ಇಷ್ಟೊಂದು ಆದ್ಮೇಲೆ ಯಾಕೆ ಈ ಕಾರ್ಪೊರೇಟ್ ಕಂಪ್ನಿಗಳಿಗೆ ಇದನ್ನ ಮಾಡ್ತಾರಂತ? ಕಾರ್ಖಾನೆ ವಿಚಾರಕ್ಕೆ ಬರ್ತೀನಿ. ಈಗ ಸರ್ಕಾರ ಹೇಳೋದೇನಪ್ಪ ಅಂದ್ರೆ ಅದು ಅಭಿವೃದ್ಧಿ ಅಂತ ಹೇಳಿ. ಈಗ ಅಭಿವೃದ್ಧಿ ಆಗಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾರಲ್ಲ ಸರ್. ಅಭಿವೃದ್ಧಿ ಆಗ್ಬೇಕು, ನಾವು ಕಾರ್ಖಾನೆಗಳಿಗೆ ವಿರೋಧ ಮಾಡಲ್ಲ ಸರ್. ಇಲ್ಲಿ ನಮ್ಮ ವಾತಾವರಣಕ್ಕೆ ಎಂಥ ಕಾರ್ಖಾನೆಗೆ ಬೇಕು ಅಂತ ಕಾರ್ಖಾನೆಗಳನ್ನು ಕೊಡ್ರಿ. ಇಂಥ ಕಾರ್ಖಾನೆ ಕೊಟ್ರೆ ಎಲ್ಲಿ ಅಭಿವೃದ್ಧಿ ಆಗುತ್ತೆ ಸರ್? ಜನರ ಜೀವಕ್ಕೆ ಬೆಲೆ ಇಲ್ಲ ಸರ್. ಯಾರು ಅಭಿವೃದ್ಧಿ? ಇವ್ರು 4,000 ಕೋಟಿ ಟ್ಯಾಕ್ಸ್ ಬರುತ್ತೆ ಅಂತ ಹೇಳ್ತಾರಲ್ಲ ಸರ್. ಈ ಒಬ್ಬ ವ್ಯಕ್ತಿದು ಇವ್ರ ಜೀವ ತಂದು ಕೊಡಕ್ಕೆ ಸರ್ಕಾರಕ್ಕೆ ಆಗುತ್ತಾ ಸರ್? ಸರ್ಕಾರಕ್ಕೆ ಏನಾರು ಆಗತ್ತಾನೆ ಹೇಳ್ರಿ ಸರ್? ಒಬ್ರು ಜೀವವರ ಕೊಡ್ಸಕ್ಕಾಯ್ತಾ? ಇವ್ರು ಒಬ್ರನ್ನ ಸೃಷ್ಟಿ ಮಾಡೋಕ್ಕಾಗತ್ತಾ? ಮನುಷ್ಯರನ್ನ ಸಾಯಿಸಿ ಇವ್ರು ಬೊಕ್ಕಸ ತುಂಬಿಸ್ಕೋಬೇಕಾ ಸರ್ ಸರ್ಕಾರ? ಇವ್ರು ಬೊಕ್ಕಸ ತುಂಬಿಸ್ಕೋಬೇಕಾ ಸರ್? ಮೊದಲು ಇವತ್ತು ಜನರ ಪರವಾಗಿರ್ಬೇಕಾದ್ರೆ ಸರ್ಕಾರ ಇವತ್ತು ಕಾರ್ಖಾನೆ ಪರವಾಗಿದೆ ಸರ್. ಯಾವತ್ತು ಜನರ ಪರವಾಗಿ ಬಂದಿಲ್ಲ. ಇವತ್ತು ವರದಿಗಳಿದಾವೆ ಸರ್, ಪಶು ಇಲಾಖೆ ಅವ್ರು ವರದಿ ಕೊಟ್ಟಿದ್ದಾರೆ, ಇಲ್ಲಿ ದನ ಕಟ್ಟಬೇಡ್ರಿ ಅಂತ ಹೇಳ್ತಾರೆ. ನಾವು ಕೃಷಿ ಹೆಂಗ್ ಮಾಡೋಣ ಸರ್? ದನಗಳಿಲ್ಲ ಅಂದ್ರೆ ನಾವು ಕೃಷಿ ಹೆಂಗ್ ಮಾಡೋಣ? ಮತ್ತೆ ಗೊಬ್ಬರ ಹಾಕ್ಬೇಡ್ರಿ ನೀವು ಅಂತ ಹೇಳ್ತಾರೆ, ಸರ್ಕಾರಿ ಗೊಬ್ಬರ. ನಾವು ದನ ಇದ್ರಲ್ಲ ಕೃಷಿ ಮಾಡಕ್ಕೆ, ದನ ಕಟ್ಟಬೇಡ ಅಂತ ವರದಿ ಇದಾವೆ ಸರ್. ಬೇಕಾದ್ರೆ ನಿಮ್ಗೆ ವರದಿ ಕೊಡ್ತೀವಿ, ಅದನ್ನ ಪಶು ಇಲಾಖೆ ಅವ್ರು ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೀರು ಸರ್, ನಾವು ತುಂಗಭದ್ರಾ ಫಸ್ಟ್ ಎಲ್ಲ ಸಿಹಿ ನೀರು, ಇವತ್ತು ಸಪ್ಪಾಗಿದೆ. ಅದು ಅಂತ ವರ್ಷಲಿಂತ ವರ್ಷಕ್ಕೆ ಈ ವರ್ಷ ಒಂದು 100 ಮೀಟರ್ ಸಪ್ಪಾಗಿತ್ತು ಅಂದ್ರೆ ನೆಕ್ಸ್ಟ್ ಇಯರ್ಸ್ 100 ಮೀಟರ್ ಮತ್ತೆ ಹಿಂಗೆ ಹೋಗ್ತಿದೆ. ಬೋರ್ವೆಲ್ ಅಂಡರ್ ವಾಟರ್ ಎಲ್ಲ ಸಪ್ಪಾಗ್ತಾ ಹೋಗ್ತಿದೆ ಸರ್ ನೀರೆಲ್ಲ. ಅಲ್ಲ ಸರ್, ಈಗ ಪರಿಹಾರ ಏನದಕ್ಕೆ ಏನು ಮಾಡ್ಬೋದು? ಈಗ ನಮಗೇನು ವರದಿ ಬಂದಿದೆ ಅಲ್ಲ ಸರ್, 2005ರಲ್ಲಿ ವರದಿ, 2025ರಲ್ಲಿ ವರದಿ ಬಂದಿದೆ. ಕಾರ್ಖಾನೆಗಳನ್ನ ಸ್ಥಳಾಂತರ ಮಾಡ್ರಿ ಅಂತಂದೇಳಿ ಕಾರ್ಖಾನೆಗಳನ್ನ ಸ್ಥಳಾಂತರ ಮಾಡ್ಬೇಕು. ನಮಗೆ ಇದು ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು ಸರ್. ಇಲ್ಲಿ ಯಾವುದೇ ಕಾರ್ಖಾನೆಗಳು ಕೊಡ್ಬೇಡ್ರಿ, ಬೇಕು ಅದೇ ಜಾಗದಾಗ ನಮಗೆ ಬೇರೆ. ಈಗ ಹೆಂಗ ಬೆಂಗಳೂರಲ್ಲಿ ನೀವು ಆಟೋಮೊಬೈಲ್ಸ್ ಅಂತ ಕೊಟ್ಟರೆ ನಮಗೂ ಅಂತ ಕೊಡ್ರಿ, ನಾವು ಬೇಡ ಅನ್ನಲ್ಲ. ಯಾಕೆ ನಮ್ಗೆ ಯಾಕೆ ಇಂಥವು ಕಾರ್ಖಾನೆಗಳನ್ನ ಕೊಡ್ತೀರಿ? ನಮ್ಗೆ ಯಾಕೆ ಇಂಥವು ಕೊಟ್ಟು ಸಾಯಿಸ್ತೀರಿ? ಅಭಿವೃದ್ಧಿ ಅಂದ್ರೆ ಇಂಥ ಕಾರ್ಖಾನೆ ಕೊಟ್ಟು ಅಭಿವೃದ್ಧಿ ಮಾಡೋದ ಸರ್? ನಮ್ಮ ಹೆಣದ ಮ್ಯಾಗ ಇವ್ರು ಅಭಿವೃದ್ಧಿ ಕಾಣ್ಬೇಕಾ? ರಾಜ್ಯ ನಮ್ಮನ್ನು ಸಾಯಿಸಿ ಇವ್ರು ಅಭಿವೃದ್ಧಿ ಮಾಡ್ಬೇಕು. ಹಂಗಾರೆ ಬ್ರಿಟಿಷರಿಗೂ ಈಗಿರುವಂಥ ಸರ್ಕಾರಕ್ಕೂ ಏನು ವ್ಯತ್ಯಾಸ ಇಲ್ಲ ಅನ್ಸುತ್ತೆ ಸರ್. ಅವರು ಅವತ್ತು ಸಾಯಿಸಿ ನಮ್ಮನ್ನ ರಾಜ್ಯ ಭಾರ ಮಾಡ್ತಿದ್ರು, ಇವತ್ತು ಇವ್ರು ನಮ್ಮನ್ನು ಸಾಯಿಸಿ ಇವ್ರು ರಾಜ್ಯ ಭಾರ ಮಾಡ್ತಾರೆ ಅಂದ್ರೆ ಹೆಂಗೆ ಸರ್? ಇವರು ನಮ್ಮನ್ನು ಬದುಕಾಕ್ ಬಿಡ್ಬೇಕು ಸರ್, ಅಷ್ಟೇ ಇಲ್ಲ. ಬಹಳ ಖುಷಿ ಆಗಿದೆ ಅಂದ್ರೆ ಪ್ರಶ್ನೆ ಮಾಡೋರು ಕಡಿಮೆ ಆಗಿದೆ, ಬಟ್ ನೀವೆಲ್ಲ ಪ್ರಶ್ನೆ ಮಾಡ್ತಿರಲ್ಲ, ಅದು ಖುಷಿ ವಿಚಾರ. ಓಕೆ, ನಾ ಇನ್ನೊಂದಷ್ಟು ಜನ ಮಾತಾಡ್ತೀನಿ. ಸರ್, ಏನು ಹೇಳ್ತೀರಿ ಸರ್? ಏನಿಲ್ಲ ಸರ್, ಈಗ ತಾವೇ ನೋಡ್ತಾ ಇದ್ರಿ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ನಮ್ಮನ್ನ ಯಾವ ಹಂತಕ್ಕೆ ತಳಬೇಕು ಸರ್ಕಾರ, ಹಂತಕ್ಕೆ ಸಪೋರ್ಟಿಗೆ ಬರಬೇಕಿತ್ತು, ಬರ್ತಾ ಇಲ್ಲ. ನಾವು ಸಾಕಷ್ಟು ವರದಿಗಳನ್ನು ಮಾಡಿಸಿದ್ವಿ. 2019ರಿಂದ ನಿರಂತರವಾಗಿ ವರದಿ ಮಾಡಿಸ್ತಾ ಇದ್ವಿ. ಅಧಿಕಾರಿಗಳಾಗಲಿ BJP ಇದ್ದಾಗೂ ಮಾಡಿಸಿದ್ವಿ, ಕಾಂಗ್ರೆಸ್ ಇದ್ದಾಗ ಮಾಡಿಸಿದ್ವಿ. ಯಾರು ಇಲ್ಲಿ ಗ್ರಾಮಕ್ಕೆ ಬರೋಕೆ ರೆಡಿ ಇಲ್ಲ ಫಸ್ಟ್ ಆಫ್ ಆಲ್. ಹಾಗಾಗಿ ನಮಗೆ ಶೀಘ್ರವೇ ಕಾರ್ಖಾನೆಗಳನ್ನು ಸ್ಥಳಾಂತರ ಮಾಡಿ ನಮಗೆ ಬದುಕಲು ಅವಕಾಶ ಮಾಡಿಕೊಡ್ಬೇಕು. ಚುಟ್ಕಾಗಿ ಹೇಳಿ ಸರ್, ಏನೇನು ಸಮಸ್ಯೆ ಆಗ್ತದೆ? ನಾನು ನೋಡಿದಾಗ ಒಂದು ಹಸುಗಳು ಕಟ್ಟಕ್ಕಾಗ್ತಾ ಇಲ್ಲ, ಹಸುಗಳೆಲ್ಲ ಬಿದ್ದು ಸಾಯ್ತಾ ಇದಾವೆ. ಮತ್ತೊಂದು ಕಡೆ ನೀರೆಲ್ಲ ಕಂಪ್ಲೀಟ್ ಕಲುಷಿತ ಆಗಿದೆ, ಕೃಷಿ ಚಟುವಟಿಕೆ ಮಾಡೋಕ್ಕಾಗ್ತಾ ಇಲ್ಲ, ಜನರ ಆರೋಗ್ಯ ಸಮಸ್ಯೆ, ಒಟ್ಟಾರೆ ಏನೇನಾಗ್ತಾ ಇದೆ ಸರ್ ಈಗ? ಅದೇ ಸರ್, ನಮ್ಗೆ ಬದುಕಕ್ಕೆ ಆಗ್ತಾ ಇಲ್ಲ ಸರ್. ಅವೆಲ್ಲ ನಾವು ಬದುಕಿದ್ರೆ ಅವೆಲ್ಲ ಸರ್, ನಮಗೆ ಬದುಕಕ್ಕೆ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಕೃಷಿ ಚಟುವಟಿಕೆ ಮಾಡೋಕ್ಕಾಗ್ತಾ ಇಲ್ಲ, ಆ ಮಕ್ಕಳನ್ನ ಓದ್ಸಕ್ ಆಗ್ತಾ ಇಲ್ಲ. ಬರೀ ಆಸ್ಪತ್ರೆಗೆ ಅಡ್ಡಾಡ್ದ ಸರ್ ಮಕ್ಳು ಕರ್ಕೊಂಡು. ಈಗ ನನ್ನ ಮಗನಿಗೆ 3 ವರ್ಷ, ಅವ್ನಿಗೆ ಸ್ಟ್ರೋಕ್. ಅವನು ತೋರ್ಸ್ಕೊಂಬಂದಿದ್ದೀನಿ 34 ಸಾವಿರ ಖರ್ಚು ಮಾಡಿ. ಅವ್ನು ತೋರ್ಸ್ಕೊಂಬಂದು ಇನ್ನೂ ನಾನು 15 ದಿನ ಆಗಿಲ್ಲ, ಈಗ ನನ್ನ ಕಣ್ಣು ಆಪ್ರೇಷನ್. ಅಂದ್ರೆ ಯಾವ ಪರಿಸ್ಥಿತಿಗೆ ಬಂದಿದೆ ಸರ್? ನಾನೊಂದೆಲ್ಲ ಒಂದು ರಿಪೋರ್ಟ್ ಓದಿದ್ದೆ, ಈ ನಿಮ್ಮ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾನ್ಸರ್ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ. ಹೌದು ಸರ್, ಈಗ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಅಲ್ಲೇ ಒಂದೇ ಮನೆಯಲ್ಲಿ 2 ಇದ್ದಾರೆ ಪಾಪ ಕ್ಯಾನ್ಸರ್ ಪೇಷಂಟ್. ಊರು ತುಂಬಾ ಇದೆ ಸರ್, ಊರು ತುಂಬಾ ಇದೆ. ಅವ್ರನ್ನ ತೋರಿಸ್ತೀವಿ ನಿಮ್ಗೆ ಯಾವ ಪರಿಸ್ಥಿತಿ. ಅಭಿವೃದ್ಧಿ ಹೆಸರಿನಲ್ಲಿ ಇವ್ರು ಯಾವ ರೀತಿ ನಮ್ಮ ಗ್ರಾಮವನ್ನ ಹಾಳು ಮಾಡಿದಾರೆ ಅನ್ನೋದಕ್ಕೆ ನಿಮ್ಗೊಂದು ನಿದರ್ಶನ ತೋರಿಸ್ತೀವಿ. ದಯವಿಟ್ಟು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ನೀವು ಅಲ್ಲೆಲ್ಲೋ ಕುತ್ಕೊಂಡು ನೀವು ವರದಿ ತರ್ಸ್ಕೊಂತೀನಿ ಅಂತ ಬೇಡ, ಖುದ್ದಾಗಿ ನೀವೇ ಬರ್ರಿ ಗ್ರಾಮಕ್ಕೆ. ನೀವು ಬಾಳತ್ ಬೇಡ್ರಿ, 1 ತಾಸು ಇದ್ದು ತೋರಿಸ್ರಿ. ನೀವು 1 ತಾಸು ಇಲ್ಲಿದ್ದು ನೋಡ್ರಿ ಪರಿಸ್ಥಿತಿ. ಇಲ್ಲಿ ನಾವು ಬದುಕೋದಕ್ಕೆ ಯೋಗ್ಯವಾದ ಸ್ಥಳ ನೀವು ಕೊಟ್ಟಿದ್ದೀರಾ ಅಂತ ನೀವು ಹೇಳ್ರಿ.
ಓಕೆ ಬಂಧುಗಳೇ, ಇದು ನಾನು ಜಾಸ್ತಿ ಹೇಳ್ತೀನಿ ಅಂತಲ್ಲ, ವಾಸ್ತವ ವಿಚಾರ. ಇಲ್ಲಿ ಒಂದು 2 ಗಂಟೆ ಇರೋದಕ್ಕೆ ನಮ್ಗೊಂದು ರೀತಿಯಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಅಷ್ಟು ಕಪ್ಪು ಧೂಳು ಎಲ್ಲ ಕಡೆ, ಗಾಳಿಲಿ ಕಪ್ಪು ಧೂಳು, ಗೋಡೆ ಕಪ್ಪು ಧೂಳು, ಆ ಮೇಲ್ಗಡೆ ಕಪ್ಪು ಧೂಳು, ಇವರು ಹಾಕಿಕೊಂಡಿರೋಂಥ ಡ್ರೆಸ್ಗಳ ಮೇಲೆ ಕಪ್ಪು ಧೂಳು. ಇವರು ಇಲ್ಲೇ ದಿನದ 24 ಗಂಟೆ ಅಲ್ಲ, ಜೀವನ ಪರ್ಯಂತ ಇಲ್ಲೇ ವಾಸ ಮಾಡ್ಬೇಕಂದ್ರೆ ಹೆಂಗೆ ಸಾಧ್ಯ? ನೋಡಿ, ಇನ್ನೊಂದಷ್ಟು ಜನರನ್ನು ಮಾತಾಡಿಸ್ತೋಗೋಣ. ಹಾಗೆ ಬೇರೆ ಬೇರೆ ಕಡೆಗೆ ಹೋಗ್ತೀನಿ. ಸರ್, ಮಾತಾಡ್ತೀರಾ? ಸರಿ, ಏನು ಹೇಳ್ತೀರಿ ಸರ್? ಸರ್, ಈಗ ನಮ್ಮ ಮನೇಲೆ ಒಬ್ರು ಅಲ್ಲೇ ಡೆತ್ ಆಗ್ಯಾರ, ಕ್ಯಾನ್ಸರ್ ಬಂದು. ಇನ್ನೊಬ್ರು ಪ್ರೆಸೆಂಟ್ ಇದಾರ. ಮತ್ತೆ ನಮ್ಮ ತಾಯಿಯರ್ಗ ಅಸ್ತಮಾ ಅಲ್ಲಿ 15 ವರ್ಷ ಆಯ್ತು ಆಸ್ಪತ್ರೆಗೆ ಅಲ್ದಾಡಕ್ ಕುಂತು. ವರ್ಷಕ್ಕೆ 2-3 ಲಕ್ಷ ಖರ್ಚು ಐತಿ. ಪ್ರತಿ ದಿನಾನು ಆಸ್ಪತ್ರೆ ತಪ್ಪಿಲ್ಲ ಅಂತ ಪರಿಸ್ಥಿತಿ ಐತ್ರಿ. ನಮ್ಮ ಹೊಲ್ದಾಗ ಕೂಡ ಏನು ಬೆಳೆನೂ ಕೈಗೆ ಹತ್ತಾ ಇಲ್ಲ. ಹಾಕಿದ ದುಡ್ಡು ಕೂಡ ಲಾಸ್ ಆಗಿ ಹೋಗುತ್ತೆ ಅಂತ ಪರಿಸ್ಥಿತಿ ಐತಿ. ಇನ್ನು ಮುಂದೆ ನಮ್ಗೆ ಏನೇನು ಕಾದೈತೆ ಅಂತ ಬಹಳ ಭಯ ಐತ್ರಿ ನಮ್ಗೆ. ಈ ಜನಪ್ರತಿನಿಧಿಗಳಂತೂ ನಾವು ಏನು ದರ್ಕಾರಕ್ಕ ತಗೊಳ್ತಾ ಇಲ್ಲ. ಹಾಗೆ ಇನ್ನೊಂದಷ್ಟು ಗ್ರಾಮಸ್ಥರಿದ್ದಾರೆ, ಇಲ್ಲಿ ಹೋರಾಟವನ್ನು ಮಾಡ್ತಿರೋರು ಕೂಡ ಇದ್ದಾರೆ. ಸರ್, ಈಗ ಇದು ನೋಡಿದಾಗ ನನಗೆ ಅನ್ಸೋದೇನಪ್ಪ ಅಂದ್ರೆ, ಯಾರ್ಯಾರು ಈ ಅಭಿವೃದ್ಧಿ ಅಂತಾರೆ ಅಥವಾ ಇದನ್ನ ಸಮರ್ಥನೆ ಮಾಡ್ಕೊಳ್ತಾರೆ, ಸಚಿವರು, ಶಾಸಕರು ಅಥವಾ ಮುಖ್ಯಮಂತ್ರಿಗಳು, ಅವರೆಲ್ಲ ಒಂದು ವಾರ ಬಂದು ಇಲ್ಲಿ ವಾಸ ಮಾಡಬೇಕು, ಹಾಗೂ ವಾಸ್ತವ ಗೊತ್ತಾಗತ್ತೆ. ಸರ್, ಅವರು ಒಂದು ವಾರ ಅಲ್ಲ, ಒಂದು ದಿನ ಬಂದು ಹೋದ್ರೆ ಸಾಕು, ಒಂದು ತಾಸಿಲ್ಲಿ ಬಂದು ಎಲ್ಲ ಅಡ್ಡಾಡಿ ನೋಡಿದ್ರೆ ಸಾಕು, ಎಲ್ಲ ಗೊತ್ತಾಗುತ್ತೆ ಅವರಿಗೆ. ವಾಸ್ತವ ಗೊತ್ತೈತಿ ಸರ್, ಅವರಿಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತೈತಿ. ಆದರೆ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ ಅವರು. ಅಂದರೆ ಇಲ್ಲಿರ್ತಕ್ಕಂಥ ಗ್ರಾಮನ ಹಾಳು ಮಾಡಿ ಅಭಿವೃದ್ಧಿ ಮಾಡೋದ, ಇಲ್ಲಿರ್ತಕ್ಕಂಥ ತುಂಗಭದ್ರಾ ಡ್ಯಾಮ್ ಹಾಳು ಮಾಡಿ ಅಭಿವೃದ್ಧಿ ಮಾಡೋದ. ಇದೇ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ 2 ಶಾಲೆಗಳು ಬಂದಿದ್ದಾವೆ ಸರ್, ಮುರಾರ್ಜಿ ಸ್ಕೂಲು ಮತ್ತು ಇಂದಿರಾ ವಸತಿ ಶಾಲೆ ಅಂತ. ಅವು ಇಲ್ಲಿ ಹಾಕಕ್ಕೆ ರೆಡಿ ಇಲ್ಲ ಅವರು. ಬಂದಲ್ಲಿ 10-15 ವರ್ಷ ಮೇಲೆ ಆಯಿತು. ಅಂದ್ರೆ ಅದು ಅಭಿವೃದ್ಧಿ ಅಲ್ಲ, ಅದು ಶಿಕ್ಷಣ ಅಭಿವೃದ್ಧಿ ಆಗುವುದ ಅಲ್ಲ. ಮತ್ತು ಅವ್ರು ಇಲ್ಲಿ ಯಾಕೆ ಹಾಕಕ್ಕೆ ರೆಡಿ ಇಲ್ಲ? ಅವ್ರನ್ನೆಲ್ಲ ನಾವು ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ಇಲ್ಲಿ ವಾತಾವರಣ ಸರಿ ಇಲ್ಲ, ಇಲ್ಲಿ ಶಾಲೆಗಳನ್ನು ಕಟ್ಟಕ್ಕಾಗಲ್ಲ, ಬೇರೆ ಬೇರೆ ಕಡೆ ಕಟ್ಟಿಸಿ ಶಾಲೆ ಕಳಿಸ್ತಾ ಇದ್ದಾರೆ. ಅಂದರೆ ನಮ್ಮ ಇಲ್ಲಿ ನಾವು ಕಲಿಯೋ ಮಕ್ಕಳು ನಾವು ಶಿಕ್ಷಣ ವಂಚಿತರಾಗದ, ನಾವು ಶಿಕ್ಷಣ ಬೇಕಾ ಬೇಡ? ಹಾಗಾದ್ರೆ ಇವು ಯಾವ ಅಭಿವೃದ್ಧಿ ಇವ್ರದ್ದು? ಶಿಕ್ಷಣ ಅಭಿವೃದ್ಧಿನ, ಏನು ಆರೋಗ್ಯ ಹಾಳು ಮಾಡೋ ಅಭಿವೃದ್ಧಿನ, ಏನು ದುಡ್ಡು ಸರ್ ತಿನ್ನೋದು? ಇಲ್ಲಿ ತುಂಗಭದ್ರಾ ಡ್ಯಾಮ್ ಇದೆ, ಫಲವತ್ತಾದ ಭೂಮಿ ಇದೆ. ಇಲ್ಲಿ ನಮ್ಮ ಗ್ರಾಮ ಸುತ್ತಲೂ 21-22 ಫ್ಯಾಕ್ಟ್ರಿ. ಅಂದರೆ ಯಾವ ಆಧಾರದ ಮೇಲೆ ಹಾಕಿದ್ದಾರೆ ಇವರು? ಅವು ರೆಡ್ ಝೋನ್ ಯಾವ ಆಧಾರದ ಮೇಲೆ ಹಾಕಿದ್ದಾರೆ? ಕಾನೂನು ಇವ್ರಿಗೆ ಗೊತ್ತಾಗಲ್ಲ. ಒಂದು ಗ್ರಾಮ ಸುತ್ತಲೂ 21 ಫ್ಯಾಕ್ಟ್ರಿ ನಾವು ಹಾಕ್ತೀವಿ ಅಂದರೆ ಅದು ಯೋಗ್ಯನಾ ಅದು? ಆಮೇಲೆ ಫ್ಯಾಕ್ಟ್ರಿ ಎಲ್ಲಿರಬೇಕು? ಫಲವತ್ತಾದ ಭೂಮಿ, ಬೆಳೀತಕ್ಕಂಥ ಭೂಮಿಯಾಗಿರ್ಬೇಕಾ? ಅಲ್ಲ, ಇವು ಎಲ್ಲ ಪ್ರಶ್ನೆ ಸಾಕಷ್ಟು ಸರ ಮಾಡಿದ್ದೀವಿ. ಯಾಕೆ ಇದು ಉತ್ತರ ಕೊಡ್ತಾ ಇಲ್ಲ? ಮನವಿ ಕೊಡ್ತಾ ಇದ್ದೀವಿ ಡಿ ಸಿಗೆ, ಬರ್ರಿ ಅಂತಂದೇಳಿ, ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದ್ರೆ, ನಾವು ಇಲ್ಲೇ ಸಂಬಂಧಪಟ್ಟವ್ರು ಹೌದಾ ಅಲ್ಲ? ಅಂದ್ರೆ ನಮ್ಮ ಹಳ್ಳಿಲಿದ್ದು ಏನು ಹೋಗಲ್ಲ ಅವರಿಗೆ. ಇದು ನಮ್ಗೆ ಈ ಪ್ರಶ್ನೆ ಉತ್ತರ ಸಿಗಲಾರದು ಸರ್. ಇದು ಅಲ್ಲ, ನಾನು ಅನ್ಕೊಂಡಿದ್ದೆ ನೀವೆಲ್ಲ ಅದೃಷ್ಟ ಮಾಡಿದ್ರಿ ಅಂತ. ಯಾಕಂದ್ರೆ ತುಂಗಭದ್ರಾ ಡ್ಯಾಮ್ ಇದೆ, ಬೇಕಾದಷ್ಟು ನೀರಿದೆ, ಫಲವತ್ತಾದ ಭೂಮಿ ಇದೆ ಅಂತೇಳಿ. ಬಟ್ ಎಲ್ಲ ಇದ್ರೂ ಏನು ಪ್ರಯೋಜನ ಇಲ್ಲ ಅನ್ನಿಸ್ತಿತಿ ನಿಮ್ದು ಈಗ. ಸರ್, ಈಗ ಅದನ್ನ ಏನ್ ಮಾಡೋಣ ಹೇಳ್ರಿ? ಅದು ಎಲ್ಲ ಇದೆ ಈಗ. ಅದು ಇವು ಕಾರ್ಖಾನೆಗಳು ಇಂಥವ್ನ ತೊಗೊಂಬಂದು ಹಾಕಿ ನಮ್ಮನ್ನ ಏನ್ ಮಾಡಕ್ ಹಚ್ಚಿದಾರೆ ಇವರು? ನಮ್ಗೆ ಉಪಯೋಗ ಆಗೋದು ಹೇಳ್ರಿ? ನೀವೇ ಕಣ್ಣಾರೆ ನೋಡ್ರಿ, ನೋಡ್ತಾ ಇದೀರಿ, ಮಾಡ್ತಾ ಇದೀರಿ. ಉಪಯೋಗ ಆಗುತ್ತಾ ನಮ್ಗೆ? ದಿನಂಪ್ರತಿ ನಾವು ಇದನ್ನ ಮಾಡಿದ್ರಿ ಮಕ್ಕಳು ಜೀವನ ಮಾಡಕ್ಕೆ ತುಂಬಾ ಕ್ರಿಟಿಕಲ್ ಸರ್. ಇಲ್ಲಿ ಇದು ಬಹಳ ನಮಗೆ ಮಾತಾಡಕ್ಕೆ ಶಬ್ದಗಳು ಬರ್ತಾ ಇಲ್ಲ, ಆ ರೀತಿ ಆಗ್ತಾ ಇದೆ. ಅಂದ್ರೆ ಸರ್, ಈಗ ಅತಿ ಹೆಚ್ಚು ಸಮಸ್ಯೆ ಆಗ್ತಿರೋದು ಹಿರೇಬಾಗನಾಳ ಗ್ರಾಮಕ್ಕ, ಅಥವಾ ಅತಿ ಹೆಚ್ಚು ಆಗ್ತಾ ಇರೋದು ಇದೇ ಗ್ರಾಮ ಈಗ ಸದ. ಆದ್ರೆ ಸುತ್ತಲೇ ಅದಾವು, ಅಲ್ಲಿನ ಐತಿ ಸರ್. ಇಷ್ಟೊಂದು ಎಫೆಕ್ಟ್ ಇಲ್ಲ, ಅಲ್ಲಿ ಸಂಪೂರ್ಣವಾಗಿ ಐತಿ. ನಮ್ಮಲ್ಲಿ ತುಂಬಾ ಆರೋಗ್ಯ ಕೆಟ್ಟಿದೆ ಸರ್. ನಿಮ್ಮ ಗ್ರಾಮಕ್ಕೆ ಅಟ್ಯಾಚ್ ಆಗಿ ಎಷ್ಟು ಫ್ಯಾಕ್ಟರಿಗಳಿದಾವೆ? 21 ಸರ್. ನಿಮ್ಮ ಗ್ರಾಮ ಸುತ್ತ? ಹೌದೌದು. ಆಲ್ರೆಡಿ ನಮ್ಮ ತಾಲೂಕಿಗೆ 202. ನಿಮ್ಮ ತಾಲೂಕಿಗೆ 202. ಆದ್ರೆ ನಮ್ಮ ಗ್ರಾಮಕ್ಕ ಸುತ್ತಲೂ ಇರ್ತಕ್ಕಂಥ 21. ಅಂದ್ರೆ ನಾವು ಯಾವ ರೀತಿ ಸರ್? ಆ ರೀತಿ ಕಾನೂನು ಇದೆನಾ? ನೀವು ಫ್ಯಾಕ್ಟ್ರಿ ಬೇಡ ಅಂತ ಹೇಳ್ತಾ ಇಲ್ಲ, ಆದ್ರೆ ಈ ರೆಡ್ ಝೋನ್ ಅಲ್ಲಿರೋ ಫ್ಯಾಕ್ಟ್ರಿ ಬೇಡ ಅಂತ. ಬೇಡ, ಅವು ಎದಕ್ ಬೇಕು ನಮ್ಗೆ? ಅಭಿವೃದ್ಧಿ ಅಂದ್ರೆ ರೆಡ್ ಝೋನ್ ಮಾಡ್ಕೊಂಡು ಫ್ಯಾಕ್ಟ್ರಿ ಮಾಡಿದ್ರೆ ಮತ್ತೆ ನಾವೀಗ ಏನ್ ಬೆಳ್ಕಂತೇಣ? ಅವರು ಕೊಟ್ಟದೈತಿ ಅಂದ್ಬಿಡೋಣ ನಾವು ಬೂದಿನ. ನಿಮ್ ಗ್ರಾಮದಲ್ಲಿ ಎಷ್ಟು ಮನೆ ಇದೆ ಅಂದಾಜು? ನಮ್ಮ ಗ್ರಾಮದಲ್ಲಿ 550 ಸರ್ ಅಂದಾಜು ಜನರ ವಾಸ. 3-3.5 ಸಾವಿರ ಸರ್. ಅಷ್ಟು ಜನರಿಗೆ ಈಗ ಸಮಸ್ಯೆ ಆಗ್ತಾ ಇದೆ. ಹೌದೌದು. ಓಕೆ ಬಂಧುಗಳನ್ನ, ಇಷ್ಟ ಅಲ್ಲ, ಇನ್ನೂ ಒಂದಷ್ಟನ್ನು ಮಾತಾಡಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಗಿಡದಿಂದ ಹಿಡಿದು ನೋಡಿ, ಇಲ್ಲಿ ಗಿಡ ಈಗೆಲ್ಲ ಈಗಷ್ಟು ನೀರು ಹಾಕಿದ್ದಾರೆ ಇವರು. ನೋಡಿ ಇಲ್ಲಿ ತೋರಿಸಿ ಅದೊಂದು. ನೋಡಿ ಇಲ್ಲಿ ನೋಡಿ, ಇವೆಲ್ಲ ಮಕ್ಕಳು ಮುಟ್ಟಿದ್ರೆ ಏನು ಆಗಬೇಡ ಅಂತೇಳಿ ಇವು ದೇಹದ ಒಳಗಡೆ ಹೋದ್ರೆ ಹೆಂಗಾಗ್ಬೇಡ. ಹಾಗೆ ನೋಡಿ ಇಲ್ಲಿ ಆ ನೀರು ಆಗ ಮೇಲ್ಗಡೆಯಿಂದ ಹಾಕಿದ್ರು ನೋಡಿ, ಇಲ್ಲಿ ಪೂರ್ತಿ
ಇದು ಕಂಪ್ಲೀಟ್ ಹಂಗೆ, ಈ ನೀರಂತೂ ಕಂಪ್ಲೀಟ್ ಅದ್ರ ಒಳಗಡೆ. ನೋಡಿ ಇಲ್ಲಿ, ಇದು ವಾಸ್ತವ ಪರಿಸ್ಥಿತಿ, ಇದು ಗ್ರೌಂಡ್ ರಿಯಾಲಿಟಿ. ಯಾರ್ಯಾರು ಅಭಿವೃದ್ಧಿ ಮಣ್ಣು ಮಸಿ ಅಂತ ಹೇಳಿ ಇದು ಮಾಡ್ಕೊಳ್ತಾರೋ, ಸಚಿವರೋ ಶಾಸಕರೋ ಮುಖ್ಯಮಂತ್ರಿಗಳೋ, ಅವರೆಲ್ಲರೂ ಇಲ್ಲೊಂದು ವಾರ ಬಂದು ವಾಸ ಮಾಡಬೇಕು, ಅಥವಾ ಅವರ ಪುಟ್ಟ ಮಕ್ಕಳನ್ನ ತಂದು ಇಲ್ಲಿ ಬಿಡಬೇಕು. ಈಗ ಸಿದ್ದರಾಮಯ್ಯವ್ರ ಫ್ಯಾಮಿಲಿಯಲ್ಲೋ, ಡಿ ಕೆ ಶಿವಕುಮಾರ್ ಅವ್ರ ಫ್ಯಾಮಿಲಿಯಲ್ಲೋ, ಎಂ ಬಿ ಪಾಟೀಲ್ ಅವರ ಫ್ಯಾಮಿಲಿಯಲ್ಲೋ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬಂದು ಈ ಹಿರೇಬಾಗನಾಳ ಅನ್ನುವಂಥ ಗ್ರಾಮ ಇದೆ, ಈ ಗ್ರಾಮಕ್ಕೆ ತಂದು ಬಿಡಿ. ಜಾಸ್ತಿ ದಿನ ಬೇಡ, ಒಂದು 4 ದಿನ ತಂದು ಬಿಡಿ. ನಿಮಗೆ ಮನ್ಸು ಬರುತ್ತಾ? ಇಲ್ಲ. ನೀವು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತೀರಿ, ಮಕ್ಕಳಿಗೆ ಹಂಗಾಗ್ಬಿಡುತ್ತೆ, ಮಕ್ಕಳಿಗೆ ಹಿಂಗಾಗ್ಬಿಡುತ್ತೆ ಅಂತ ಹೇಳಿ. ಆದ್ರೆ ಇಲ್ಲಿ ಮಕ್ಕಳು ಓಡಾಡಿದ್ರೆ ಕಾಲಿಗೆ ಈ ಕಪ್ಪು ಧೂಳು ಅಂಟತ್ತೆ, ಮಕ್ಕಳು ಉಸಿರಾಡೋ ಗಾಳಿಲಿ ಆ ಕಪ್ಪು ಧೂಳಿದೆ. ಎಲ್ಲಿ ನೋಡಿದ್ರು ಕಪ್ಪು ಧೂಳು ನೋಡಿ, ಎಲ್ಲಿ ನೋಡಿದ್ರು ಕಪ್ಪು ಧೂಳು. ಈ ಕಡೆಯಿಂದ ಹಿಡಿದು ಈ ಗಿಡಗಳಿಂದ ಹಿಡಿದು ಇನ್ನು ತೋರಿಸ್ತಾ ಹೋಗ್ಬಿಟ್ರೆ ನಿಮಗೆ ಗಂಟೆ ಆಗ್ಬಿಡುತ್ತೆ, ಅಷ್ಟು ಇದೆ ಬಂಧುಗಳೇ. ಹಾಗೆ ನಾನು ಹೊಲದ ಕಡೆಗೆ ಹಾಗೆ ಊರ್ ಕಡೆಗೆಲ್ಲ ಹೋಗ್ತೀನಿ. ಇದು ಹಿರೇಬಾಗನಾಳು ಗ್ರಾಮ, ನೀವು ಗಮನಿಸ್ತಾ ಇದ್ದೀರಲ್ಲ. ಹೆಚ್ಚು ಕಡಿಮೆ ಒಂದು 550 ಮನೆಗಳಿದ್ದಾವೆ, 3,500 ಜನ ವಾಸ ಮಾಡ್ತಾ ಇದ್ದಾರೆ. ಕೇವಲ ಇದೊಂದು ಗ್ರಾಮಕ್ಕಲ್ಲ, ಸುತ್ತಮುತ್ತ ಇರುವಂತ 20 ಗ್ರಾಮಗಳಿಗೆ ಇದರಿಂದ ಸಮಸ್ಯೆ ಆಗಿದೆ. ಕಾರಣ 21 ಫ್ಯಾಕ್ಟರಿ ಇಲ್ಲಿ ಸುತ್ತಮುತ್ತ ಇದೆ. ಆದ್ರೆ ಅತಿ ಹೆಚ್ಚು ಬಾಧಿತ ಆಗ್ತಿರೋದು ಹಿರೇಬಗನಾಳ ಗ್ರಾಮ. ಮತ್ತೆ ಈ ಗ್ರಾಮಸ್ಥರು ಹೇಳ್ತಿರೋದೇನೋ ಫ್ಯಾಕ್ಟರಿ ಬೇಡ ಅಂತಲ್ಲ, ಈ ಆಟೋಮೊಬೈಲ್ಗೆ ಸಂಬಂಧಪಟ್ಟಾಗ ಅಂಥದ್ದೇನಾದ್ರೂ ಇರಲಿ, ಅದು ಅಭಿವೃದ್ಧಿ ಓಕೆ. ರೆಡ್ ಝೋನ್ ಅಲ್ಲಿ ಇರುವಂತ ಫ್ಯಾಕ್ಟರಿನ ತಂದು ನಮ್ಮ ಮನೆ ಬುಡದಲ್ಲಿ ಹಾಕಿಬಿಟ್ರೆ ನಾವು ಹೆಂಗೆ ಬದುಕು ಸಾಗಿಸೋದು ಅನ್ನೋದು ಅವರ ಪ್ರಶ್ನೆ. ಹಾಗೆ ಮುಂದೆ ಹೋಗೋಣ ಬನ್ನಿ, ಆ ಕೃಷಿ ಭೂಮಿಗೆ ಹಾಗೆ ಇನ್ನೊಂದಷ್ಟು ಜನರ ಮನೆಗೂ ಕೂಡ ಹೋಗೋಣ, ಅಲ್ಲಿನ ವಾಸ್ತವವನ್ನು ಗಮನಿಸೋಣ. ಇಲ್ಲಿ ಬಂಧುಗಳು, ಇಲ್ಲಿ ಮಕ್ಕಳ ಪರಿಸ್ಥಿತಿ ನೋಡಿ, ಚಿಕ್ಕ ಮಕ್ಕಳ ಪರಿಸ್ಥಿತಿ ನೋಡಿ. ಇಲ್ಲಿ ಕಂಪ್ಲೀಟ್ ಎಲ್ಲ ಇಲ್ಲಿ ಕಪ್ಪು ಕಣ ಅಥವಾ ಕಪ್ಪು ಧೂಳು ನೋಡಿ. ಮುಖ ನೋಡಿ, ಇಲ್ಲಿ ಕಂಪ್ಲೀಟ್ ಮುಖ, ತಲೆ, ಕೂದಲು, ನೋಡಿ ಇಲ್ಲಿ ಕಾಲು, ಇವರು ಹಾಕೊಂಡಿರುವಂತ ಡ್ರೆಸ್ಸು ಇಲ್ಲಿ ನೋಡಿ. ಯಪ್ಪ ಭಗವಂತ, ನನ್ನ ಕೈಯಲ್ಲಂತೂ ಇದನ್ನ ಮುಟ್ಟಕ್ಕೆ ಸಾಧ್ಯ ಇಲ್ಲ. ನೋಡಿ ಈಗ ಒಂದು ಸುಮ್ಮನೆ ತೋರಿಸ್ತೀನಿ ಇಲ್ಲಿ. ಯಪ್ಪಪ್ಪಪ್ಪಪ್ಪ ನೋಡಿ. ಇದು ಇಲ್ಲಿ ವಾಸ್ತವ ನೋಡಿ. ಇದು ಕೃಷಿ ಜಮೀನು ನೋಡಿ. ಇಲ್ಲಿ ಜನರ ಪರಿಸ್ಥಿತಿ ನೋಡಿ. ಈ ರೀತಿಯಾಗಿ ಒಂದು ಊರನ್ನು ಸ್ಮಶಾನ ಮಾಡಿ ಇನ್ಯಾರಿಗೋ ಲಾಭ ಮಾಡ್ಕೊಡ್ಬೇಕು ಅಂದ್ರೆ ಏನ್ ಹೇಳ್ಬೇಕು ಹೇಳಿ? ಇದು ನಿಜವಾದ ಅಭಿವೃದ್ಧಿಯಾ? ಜನ ಏನ್ ಮಾಡ್ಬೇಕು? ಇವರೆಲ್ಲ ನಂಬ್ಕೊಂಡಿರೋದು ಈ ತುಂಗಭದ್ರಾ ಇರುವಂತ ಕಾರಣಕ್ಕೆ ಕೃಷಿ ಜಮೀನನ್ನ, ಹೈನುಗಾರಿಕೆಯನ್ನ. ಕೃಷಿ ಮಾಡೋ ಹಾಗಿಲ್ಲ, ಹೈನುಗಾರಿಕೆ ಮಾಡೋ ಹಾಗಿಲ್ಲ. ಯಾಕಂದ್ರೆ ಇಲ್ಲಿ ನೋಡ್ತಾ ಇದ್ರಲ್ಲ, ಇದನ್ನ ಹಸು ತಿನ್ನತ್ತಿದ್ದು ನೀವು ನೋಡಿ. ಇಲ್ಲಿ ಇದು ಆಕ್ಚುಲಿ ಬಿಳಿ ಕಲರ್ದಲ್ಲಿ ಇರಬೇಕಿತ್ತು, ಬಿಳಿ ಕಲರ್ನಲ್ಲಿ ನೋಡಿ ಕಂಪ್ಲೀಟ್ ಕಪ್ಪಾಗಿದೆ. ಇದನ್ನೇನಾದ್ರೂ ಹಸು ತಿಂತು ಅಂದ್ರೆ ಹಸು ಪರಿಸ್ಥಿತಿ ಹೇಗಾಗ್ಬಿಡ.